ನಮಸ್ತೆ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ನಮ್ಮ ಸ್ಪೆಷಲ್ ಬ್ಯೂರೋ ಹೆಡ್ ಶ್ರೀರಾಜ್ ವಕ್ವಾಡಿ. ವೆಲ್ಕಮ್ ಶ್ರೀರಾಜ್. ಥ್ಯಾಂಕ್ ಯು ಅಖಿಲೇಶ್. ವೀಕ್ಷಕರೇ, ಸದ್ಯ ರಾಜ್ಯ ರಾಜಕಾರಣದಲ್ಲಿ ಒಂದು ವಿಚಾರ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿದೆ. ಅದೆಲ್ಲ ನಿಮ್ಗೆಲ್ಲರಿಗೂ ಗೊತ್ತು. ಅದುವೇ ಸಂಘ ಸಂಸ್ಥೆಗಳ ಕಾರ್ಯಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ಮೂಗುದಾರ ಹಾಕಿರುವುದು. ಇದೆಲ್ಲ ಆರಂಭ ಆಗಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತಹ ಪತ್ರದಿಂದ. ಅವರು ಮುಂದೆ ಬರ್ತಾರೆ, ಪತ್ರ ಬರೀತಾರೆ, ನಂತರದಲ್ಲಿ ಹೊಸ ನಿಯಮವನ್ನೇ ಜಾರಿ ಮಾಡಿದ್ದಾರೆ. ಬಟ್ ಜೊತೆಯಲ್ಲಿ ಈಗ ಮೂಡ್ತಾ ಇರೋದು ಪ್ರಶ್ನೆ, ಪ್ರಿಯಾಂಕ್ ಖರ್ಗೆ ಅವರು ಒಬ್ಬಂಟಿ ಆಗಿಬಿಟ್ರಾ, ಏಕಾಂಗಿ ಆಗಿಬಿಟ್ರಾ, ಅವರು ಸಪೋರ್ಟಿಗೆ ಯಾರು ಇಲ್ವಾ? ಇವೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ಇನ್ನೂ ಪಾಠ ಕಲಿಯದ ಕೈ. ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ವಿ, ಒಬ್ಬಂಟಿ ಆಗಿಬಿಟ್ರ ಪ್ರಿಯಾಂಕ್ ಖರ್ಗೆ ಅವರೇನುವಂತ ಮಾತು. ತನ್ನ ಸಿದ್ಧಾಂತವನ್ನ ಸಮರ್ಥಿಸಿಕೊಳ್ಳಲು ಕೈಗೆ ಸಾಧ್ಯನೇ ಇಲ್ವಾ? ತನ್ನ ಸಿದ್ಧಾಂತವನ್ನ ಸಮರ್ಥಿಸಿಕೊಳ್ಳಲು ಕೈಗೆ ಸಾಧ್ಯವಿಲ್ವಾ? ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಕಾಡ್ತಾ ಇರುವಂತಹ ದೊಡ್ಡ ಶಾಪನ. ತನ್ನ ಸಿದ್ಧಾಂತದ ಬಗ್ಗೆ ಅಸ್ಪಷ್ಟತೆಯಿಂದಲೇ ಸೋಲನ್ನ ಕಾಣ್ತಿದ್ದಾರ. ಕಾಂಗ್ರೆಸ್ನಲ್ಲಿ ಸಿದ್ಧಾಂತಕ್ಕೆ ಬದ್ಧರಾಗಿರುವಂತಹ ನಾಯಕರ ಕೊರತೆ. ಪ್ರಿಯಾಂಕ್ ಖರ್ಗೆ ಅವರ ಪತ್ರ ಕಾಂಗ್ರೆಸ್ಗೂ ಕೂಡ ಪಾಠನ ಇದು. ಪ್ರಿಯಾಂಕ್ ಖರ್ಗೆಯನ್ನ ಸಮರ್ಥಿಸಿಕೊಳ್ಳದ ಕಾಂಗ್ರೆಸ್ಸಿಗರು ಸಮರ್ಥನೆ ಮಾಡಿಕೊಳ್ತಾ ಇಲ್ಲ. ಈ ವಿಚಾರ ಕಾಂಗ್ರೆಸ್ ಮನೆಯಲ್ಲೇ ಅನೇಕ ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ತನ್ನ ಸಿದ್ಧಾಂತವನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ವಾ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನುವಂಥದ್ದು. ಇದೇ ವಿಚಾರನೆ ಅವರಿಗೆ ದೊಡ್ಡ ಮಟ್ಟದ ಶಾಪ ಆಯ್ತಾ ಅನ್ನೋದು. ಅಂದ್ರೆ ಕಾಂಗ್ರೆಸ್ಸಿಗೆ ತನ್ನದೇ ಆದಂತ ಸಿದ್ಧಾಂತ ಇದೆ. ಆ ಸಿದ್ಧಾಂತದ ನೆಲೆಯ ಮೇಲೆ ಪಕ್ಷ ಗಟ್ಟಿಯಾಗಿ ನಿಂತಿದೆ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡ್ತಾರೆ, ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂತ. ಆದರೆ ಯಾರ್ಯಾರ ಸಪೋರ್ಟ್ ದೊಡ್ಡ ಮಟ್ಟಕ್ಕೆ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿದ್ರು, ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ರು, ಕೆಲ ಸಚಿವರು ಮಾತ್ರ ಹೌದು ಹೌದು ಅಂದ್ರು. ಆದರೆ ಈಗ ಪ್ರಿಯಾಂಕ್ ಖರ್ಗೆ ಅವರ ಅಸ್ತ್ರಕ್ಕೆ ಕಾಂಗ್ರೆಸ್ನಲ್ಲೇ ಒಂದು ರೀತಿ ಅಪಸ್ವರ ಬಂದಂಗಿದೆಯಲ್ಲ ಶ್ರೀರಾಜ್. ನೋಡಿ ಅಖಿಲೇಶ್, ಬಹಳ ಪ್ರಮುಖವಾಗಿ ನಾವು ಈ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಾಗ ಒಂದಿಷ್ಟು ಜನ ಮಾತೇ ಆಡ್ಲಿಲ್ಲ. ಯಾರು ಧ್ವನಿ ಎತ್ತಿದ್ರು ಕೇಳಿದ್ರೆ ಸಿದ್ದರಾಮಯ್ಯನವರು ಒಂದಿಷ್ಟು ಧ್ವನಿ ಎತ್ತಿದ್ರು. ಆಮೇಲೆ BK ಹರಿಪ್ರಸಾದ್ ಅವರು, ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವರು ಒಂದ್ ಸ್ವಲ್ಪ ಧ್ವನಿ ಎತ್ತಿದ್ರು. ದಿನೇಶ್ ಗುಂಡೂರಾವ್ ಅವರು ಒಂದ್ 2 ದಿನ ಆದ್ಮೇಲೆ ಮತ್ತೆ ಧ್ವನಿ ಎತ್ತಿದ್ರು. ಆಮೇಲೆ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರು ಅವರು ಧ್ವನಿ ಎತ್ತಿದ್ರು. ಅದನ್ನ ಬಿಟ್ರೆ ಬೇರೆ ಯಾರು ಮಾತನಾಡಿದ್ದಾರೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿ ಇರುವಂತಹ ಪ್ರಶ್ನೆ. ನೋಡಿ, ಹಿಂದೂ ಮಹಾಸಭಾ ಇದ್ದಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಒಂದ್ ಹಂತಕ್ಕೆ ವಿರೋಧ ಮಾಡ್ಕೊಂಡೇ ಬಂತು. ಆಮೇಲೆ RSS ಆದ್ರೂ ಕೂಡ ಒಂದ್ ಹಂತಕ್ಕೆ ಅಂತಲ್ಲ, ಕಂಪ್ಲೀಟ್ ಆಗಿ ವಿರೋಧ ಮಾಡ್ತಾನೆ ಬಂತು. ಸೊ ಆದ್ರೆ ಸ್ಪಷ್ಟವಾಗಿ ನಾವು ಇಲ್ಲಿ ಕಾಂಗ್ರೆಸ್ನ ಒಂದು ವಿಷಯವನ್ನ ಗಮನಿಸೋದಾದ್ರೆ, ಕಾಂಗ್ರೆಸ್ನ ನಾಯಕರು ಈ RSS ಸಿದ್ಧಾಂತವನ್ನ ಎಂದು ವಿರೋಧಿಸಿದ್ರು, ಆದ್ರೆ ಈಗ ವಿರೋಧಿಸ್ತಾ ಇಲ್ಲ. ಅಂದ್ರೆ ಸರಿಯಾಗಿ ವಿರೋಧಿಸ್ತಾ ಇಲ್ಲ, ಅವರ ಸಿದ್ಧಾಂತದ ಪ್ರಕಾರವಾಗಿ ವಿರೋಧಿಸ್ತಾ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಹೋಗುತ್ತೆ. ಅಂದ್ರೆ ನೋಡಿ, ಆ ವಿರೋಧ ಮಾಡುವಂತಹ ನಾಯಕರು ತೀರಾ ಕಡಿಮೆ ಆಗಿದೆ. ಅಂದ್ರೆ ಸಿದ್ಧಾಂತದ ವಿಚಾರದಲ್ಲೇ ರಾಜಕೀಯ ಪಕ್ಷಗಳು ವಿಂಗಡಣೆ ಆಗಿರೋದು. ಅಂದ್ರೆ ರಾಜಕೀಯ ಪಕ್ಷಗಳು ಹುಟ್ಕೊಂಡಿರೋದು ಇದು ನಮ್ಮ ಸಿದ್ಧಾಂತ, ನಮ್ಮ ಪಕ್ಷ ಪಾಲಿಸೋದು ಈ ನಿಲುವು, ಈ ತತ್ವ ಅನ್ನುವ ಒಂದು ಆಧಾರದ ಮೇಲೆ ಬಿಜೆಪಿ ರಾಜಕೀಯ ಪಕ್ಷವಾಗಿ ಬೆಳೀತು. ಕಾಂಗ್ರೆಸ್ ಕೂಡ ಅಷ್ಟೇ, ನಮ್ದು ಸೆಕ್ಯುಲರಿಸಂ ಅನ್ನುವಂತಹ ತತ್ವದ ಆಧಾರದ ಮೇಲೆ ನಾವೆಲ್ಲರನ್ನೂ ಸಮಾಜದಲ್ಲಿ ಕಾಣ್ತೇವೆ ಅನ್ನುವ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷ ಹುಟ್ಕೊಳ್ತು. ಇಡೀ ದೇಶ ಒಂದು ಅನ್ನೋದನ್ನ ಅವರು ಹೇಳ್ತಾರೆ, ಇವರು ಹೇಳ್ತಾರೆ. ಆದ್ರೆ ಕಾಂಗ್ರೆಸ್ ಮೇಲಿರುವಂತಹ ಒಂದು ಭಿನ್ನಾಭಿಪ್ರಾಯ ಏನು ಕೇಳಿದ್ರೆ ತುಷ್ಟೀಕರಣ ರಾಜಕಾರಣ ಅಂತಾರೆ. ಬಿಜೆಪಿಯ ಮೇಲೆ ಇರುವಂತದ್ದು ಹಿಂದುತ್ವದ ರಾಜಕಾರಣ, ಧರ್ಮ ರಾಜಕಾರಣ ಅನ್ನುವಂತಹ ಆರೋಪ. ಸೊ ಇವೆಲ್ಲವನ್ನ ಗಮನಿಸ್ತಾ ಹೋದ್ರೆ ಕಾಂಗ್ರೆಸ್ನ ನಾಯಕರು ಅಂದಿನಿಂದ ಇಂದಿನವರೆಗೂ ಹಿಂದುತ್ವವನ್ನ, RSS ಸಿದ್ಧಾಂತವನ್ನ, RSS ತತ್ವವನ್ನ, RSS ಕಾರ್ಯಚಟುವಟಿಕೆಗಳನ್ನ ಬಲವಾಗಿ ವಿರೋಧಿಸ್ತಾನೆ. ಸೊ ನೋಡಿ, ಈಗ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಧ್ವನಿ ಎತ್ತಿದಾಗ ಕಾಂಗ್ರೆಸ್ನ ಕಾರ್ಯಚಟುವಟಿಕೆ, ಬಹಳ ಪ್ರಮುಖವಾಗಿ ದಲಿತ ನಾಯಕನಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಅಂದಿನಿಂದ ಇಂದಿನವರೆಗೂ ಅಂಬೇಡ್ಕರ್ ವಾದವನ್ನ ನಿರಂತರವಾಗಿ ಹೇಳ್ತಾನೆ ಬಂದವರು. ಅಂಬೇಡ್ಕರ್ ವಾದ ಈ ಪ್ರಜಾಪ್ರಭುತ್ವಕ್ಕೆ ಒಂದು ಏನು ಆಧಾರ ಅನ್ನುವುದನ್ನೇ ಅವರು ಹೇಳ್ಕೊಂಡು ಬಂದಿದ್ರು. ಹಾಗಾಗಿ ಅವರು ಹಿಂದುತ್ವವನ್ನು ಆಧರಿಸುವ ಅಥವಾ ಆ ಸಿದ್ಧಾಂತವನ್ನು ಒಪ್ಪುವ RSS ಕಾರ್ಯಚಟುವಟಿಕೆಗಳನ್ನ ನಿಯಂತ್ರಣಕ್ಕೆ ತರಬೇಕು ಅಂತ CM ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಾಗ ಯಾರೂ ಕೂಡ ಅವ್ರ ಪರವಾಗಿ ನಿಂತು ಬಲವಾಗಿ ಅವ್ರಿಗೆ ನೋಡಿ ಬೆದರಿಕೆ ಬಂತು. ಆಮೇಲೆ ಅವರೇ ಸ್ವತಃ ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳಿದ್ರು. ಆಮೇಲೆ ಅವ್ರ ಪರವಾಗಿರುವಂತಹ ಒಬ್ಬ MLC ಮಂಜುನಾಥ್ ಭಂಡಾರಿ ಅವರು ಈ RSS ಕಾರ್ಯಚಟುವಟಿಕೆಗಳ ಮೇಲೆ
ಒಬ್ಬ ಸಚಿವನಿಗೆ ಇದೇ ರೀತಿ ಬೆದರಿಕೆ ಬರ್ತಾ ಇದೆ, ಕೊಲೆ ಬೆದರಿಕೆ ಬರ್ತಾ ಇದೆ, ಜೀವ ಬೆದರಿಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ RSS ಕಾರ್ಯಚಟುವಟಿಕೆಯ ಮೇಲೆ SIT ಅನ್ನ ರಚನೆ ಮಾಡಬೇಕು ಅಂತ ಒಬ್ಬ ಹೇಳಿರೋದು. ದೊಡ್ಡ ಮಟ್ಟದ ಯಾರೋ ಅಲ್ಲ, ದೊಡ್ಡ ಮಟ್ಟದಲ್ಲಿ ಗುರುತಿಸುವಂತ ನಾಯಕರು ಯಾರು ಧ್ವನಿ ಎತ್ತಲೇ ಇಲ್ಲ. ಅಂದ್ರೆ ಕಾಂಗ್ರೆಸ್ನ ಸಿದ್ಧಾಂತವನ್ನ ಮರೆತು ಆಡಳಿತವನ್ನ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ. ಪ್ರಿಯಾಂಕ್ ಖರ್ಗೆ ಒಬ್ಬ ಯುವ ದಲಿತ ನಾಯಕನಾಗಿರುವ ಕಾರಣಕ್ಕೋಸ್ಕರ ಇದೇ ರೀತಿಯ ಒಂದು ಅಂದ್ರೆ ತಾರತಮ್ಯ ರಾಜಕಾರಣ ಕಾಂಗ್ರೆಸ್ನಲ್ಲಿಯೂ ಇದೆಯಾ ಅಂತ, ಮೇಲ್ವರ್ಗ ದಲಿತ ವರ್ಗ ಎಷ್ಟೋ ಸಂದರ್ಭದಲ್ಲಿ ದಲಿತ ಮುಖ್ಯಮಂತ್ರಿ ಅನ್ನುವಂತ ವಿಚಾರ ಬಂತು, ಇನ್ನೂ ಕೂಡ ಆಗಿಲ್ಲ. ಖರ್ಗೆ ಅವರಿಗೂ ಕೂಡ ಒಂದು ಅವಕಾಶ ಇತ್ತು. ಎಲ್ಲೋ ಒಂದ್ ಕಡೆಯಲ್ಲಿ ಹೈಕಮಾಂಡ್ ಖರ್ಗೆ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡು ಹೋಗಿ ಆಮೇಲೆ ಅದು ಬೇರೆ ರೀತಿಯ ಬೆಳವಣಿಗೆ ಆಯ್ತು. ಇಲ್ಲೊಬ್ಬ ಅವರದ್ದೇ ಮಗ, ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರು ದಲಿತ ನಾಯಕನಾಗಿರುವ ಕಾರಣಕ್ಕೋಸ್ಕರವಾಗಿ ದಲಿತ ನಾಯಕ ಮುಂದುವರಿತಾ ಇದ್ದಾನೆ, ಎಲ್ಲಾ ವಿಷಯಗಳನ್ನ ನೇರವಾಗಿ ನಿಷ್ಠುರವಾಗಿ ಮಾತನಾಡ್ತಿದ್ದಾನೆ ಅನ್ನುವಂತ ವಿಚಾರದಲ್ಲಿ ಈ ಎಲ್ಲ ಉಳಿದ ಸಮುದಾಯದವರು ಅಥವಾ ಮೇಲ್ವರ್ಗದ ನಾಯಕರೆಲ್ಲರೂ ಧ್ವನಿಯನ್ನ ಅಡಗಿಸಿ ಇಟ್ಕೊಂಡಿದ್ದಾರಾ ಅನ್ನುವಂತ ಚರ್ಚೆ. ಅಂದ್ರೆ ಕಾಂಗ್ರೆಸ್ನ ಸಿದ್ಧಾಂತ ಎಲ್ಲಿ ಹೋಗಿದೆ, ನೀವು ಅದನ್ನ ಮರೆತಿದ್ದೀರಾ ಅನ್ನೋದು. ಇವೆಲ್ಲ ಒಂದ್ ಕಡೆ ಆದ್ರೆ RSS ಬಗ್ಗೆ ಭಯ ಪಡುವವರು ಪಕ್ಷವನ್ನ ಬಿಡಿ ಅಂತ ರಾಹುಲ್ ಗಾಂಧಿ ಅವರು ಈ ಹಿಂದೆ ಹೇಳಿದ್ರು. RSS ಬಗ್ಗೆ ಭಯ ಪಡ್ತಾರಲ್ಲ ಅವರೆಲ್ಲ ಪಕ್ಷ ಬಿಡಿ ಅನ್ನೋದಾಗ ರಾಗ ಗುಡುಗಿದ್ರು. ಸಂಘದ ಜೊತೆ ಸಂಬಂಧ ಇರೋರು ಪಕ್ಷವನ್ನ ಬಿಡಿ ಅಂತ ಹೇಳಿದ್ರು. ಕಲಾಪದಲ್ಲಿ RSS ಗೀತೆಯನ್ನ ಹಾಡಿದ್ರು DCM DK ಶಿವಕುಮಾರ್. ಸಿದ್ಧಾಂತವನ್ನ ಮರೆತು ಆಡಳಿತ ನಡೆಸುತ್ತಿರುವಂತಹ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅಸ್ತಿತ್ವಕ್ಕೆ ಹೆದರಿ ಸಿದ್ಧಾಂತಕ್ಕೆ ಬದ್ಧರಾಗಿರೋದಕ್ಕೆ ಹಿಂದೇಟನ್ನ ಹಾಕ್ತಿದಾರ. ಇನ್ನು ಕಾಲ ಬದಲಾಯಿತಾ ಕಾಂಗ್ರೆಸ್ ಪಕ್ಷದ ಮೂಲ ಸಿದ್ಧಾಂತಗಳು ಹಂಗೆ ಚೇಂಜಸ್ಗಳನ್ನ ಕಂಡುಕೊಳ್ತಾ ಇದೆ ಅನ್ನೋದು ಮತ್ತೊಂದು ಕಡೆಯಲ್ಲಿ ಮೂಡ್ತಾ ಇರುವಂತ ಕಾಂಗ್ರೆಸ್ ಮೇಲಿನ ಪ್ರಶ್ನೆ. ಶಿವರಾಜ್, ನೀವು ಆಗ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾ ಇದ್ರಿ ನೋಡಿ, ಈ ಸಿದ್ಧಾಂತದ ವಿಚಾರದ ಮೇಲೆ ರಾಜಕೀಯ ಪಕ್ಷಗಳು ನೆಲೆ ನಿಂತಿರೋದು. ಈ ಹಿಂದೆ ರಾಹುಲ್ ಗಾಂಧಿ ಅವರು ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಯಾರು RSS ಆ ಜೊತೆಲಿ ಒಂದು ಸಾಫ್ಟ್ ಕಾರ್ನರ್ ಅನ್ನ ಹೊಂದಿದ್ದಾರೆ, ಅಂದ್ರೆ ತಮ್ಮ ಅಸ್ತಿತ್ವದ ವಿಚಾರವನ್ನ ಪ್ರಶ್ನೆ ಮಾಡ್ಕೊಂಡು ಅಥವಾ ನಾಳೆ ದಿವಸ ವೋಟ್ ಬ್ಯಾಂಕ್ ವಿಚಾರದಲ್ಲಿ ಆದ್ರೂ ಕೈ ತಪ್ಪುತ್ತಾ ಅನ್ನೋ ಲೆಕ್ಕಾಚಾರಗಳನ್ನ ಹಾಕೊಂಡಿದ್ದಾರಾ ಇಲ್ಲ ಅನ್ನೋದು. ಸೊ ಹೀಗಾಗಿ ಎಲ್ಲೋ ಸಿದ್ಧಾಂತ ಜೊತೆಯಲ್ಲಿ ಕಾಂಗ್ರೆಸ್ ನಾಯಕರ ಹೈಕಮಾಂಡ್ ನಾಯಕರ ಒಂದಿಷ್ಟು ಡೈರೆಕ್ಷನ್ಸ್ ಗಳಿದ್ರು ಕೂಡ ಹಿಂದೇಟು ಹಾಕ್ತಿದ್ದಾರೆ. ಅಂದ್ರೆ ಅದು ಕ್ಲಿಯರ್ ಆಗಿ ಗೊತ್ತಾಗಿರೋದು ಪ್ರಿಯಾಂಕ್ ಖರ್ಗೆ ಅವರಿಗೆ ದೊಡ್ಡ ಮಟ್ಟದ ಸಪೋರ್ಟ್ ಬರ್ದೇ ಇರೋದು. ಈಗ ಜೊತೆಲಿ ಯಾರು ಕೂಡ ಅಷ್ಟು ಬಹಿರಂಗವಾಗಿ ನಾವು ಇದನ್ನ ಖಂಡಾತುಂಡವಾಗಿ ವಿರೋಧ ಮಾಡ್ತೀನಿ ಅಂದ್ರೂ ಯಾರು ಬಂದಿಲ್ಲ. ಸೊ ಒಟ್ಟಾರೆಯಲ್ಲಿ ಸಿದ್ಧಾಂತದ ವಿಚಾರದಲ್ಲಿ ಇವರಲ್ಲಿ ಒಂದ್ ರೀತಿ ದ್ವಂದ್ವ ಇದೆಯಾ? ದ್ವಂದ್ವ ಇದೆ, ಇಬ್ಬಂದಿತನ ಇದೆ. ಕಾಂಗ್ರೆಸ್ ಕೂಡ ಮಾಡಿರೋದು ಅದೇ. ರಾಷ್ಟ್ರ ಮಟ್ಟದ ಕಾಂಗ್ರೆಸ್ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇರಲಿ, ಆ ಸಂದರ್ಭದಲ್ಲಿ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ಅದನ್ನೆಲ್ಲ ಗಮನಿಸ್ತಾ ಹೋದ್ರೆ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಯ ಸಂದರ್ಭಗಳಲ್ಲಿ ನೀವು ನೋಡಿ, ಹಿರಿಯ ನಾಯಕರೆಲ್ಲರೂ ಕೂಡ ಅಥವಾ ಸ್ವತಃ ರಾಹುಲ್ ಗಾಂಧಿ ಅವರೇ ದೇವಸ್ಥಾನಗಳಿಗೆ ಹೋದ್ರು, ಅಲ್ಲಲ್ಲಿ ದೇವಸ್ಥಾನದ ಪೂಜೆಗಳನ್ನ ಮಾಡ್ತಾ ಹೋದ್ರು. ಇದೆಲ್ಲವೂ ಕೂಡ ಇಬ್ಬಂದಿತನದ ನಿಲುವು ಅಂತಾನೆ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಒಂದ್ ಹಂತಕ್ಕೆ ಬಹಳ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಒಂದು ಹೇಳ್ತಾರೆ, ಕಾಂಗ್ರೆಸ್ನ ನಾಯಕರು RSS ಬಗ್ಗೆ ಯಾರು ಮೃದು ಧೋರಣೆಯನ್ನು ಹೊಂದಿದ್ದಾರೆ ಅವರು ಪಕ್ಷವನ್ನು ಬಿಡಬಹುದು ಅಥವಾ ಅವರ ಜೊತೆಗೆ ಸಂಬಂಧ ಇರುವವರು ಪಕ್ಷವನ್ನು ಬಿಡಿ ಅನ್ನೋದನ್ನ ನೇರವಾಗಿ ಸ್ಪಷ್ಟವಾಗಿ ಎಲ್ಲಾ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಹೇಳ್ತಾರೆ. ಯಾಕೆ ಅದರ ಬೆನ್ನಲ್ಲೇ DCM DKಶಿ ಅವರು ಒಂದು ಅಂದ್ರೆ ಕಲಾಪ ಆಗ್ತಿರುವಂತ ಸಂದರ್ಭದಲ್ಲಿ R ಅಶೋಕ್ ಮತ್ತು DKಶಿ ಅವರ ನಡುವೆ ಒಂದು ಮಾತಿನ ಚಕಮಕಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು RSS ನ ಗೀತೆಯನ್ನ ಹೇಳೋದಕ್ಕೆ DKಶಿ ಅವರು ಮುಂದಾಗ್ತಾರೆ ಅಂತ. ಸೊ ಅದು ಕಾಂಗ್ರೆಸ್ನ ಅಂದ್ರೆ ಹರಿಪ್ರಸಾದ್ ಅವರೇ ಅಲ್ಲೆಲ್ಲೋ ದೆಹಲಿಯಲ್ಲಿ ಕೂತವರೇ ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿದ್ರು. ಅಂದ್ರೆ DKಶಿ ಅವರು ಸಾರಿ ಕೇಳೋ ಅಷ್ಟರ ತನಕವೂ ಅದು ಬೆಳವಣಿಗೆ ಆಯ್ತು ಅಂತ. ಸೊ ನೋಡಿ, ಒಬ್ಬ ಕಾಂಗ್ರೆಸ್ ಸರ್ಕಾರದ DCM ಅವರೇ ಈ RSS ನ ಸಿದ್ಧಾಂತದ ಬಗ್ಗೆ ಅಥವಾ ಹಿಂದೂ ಮೃದು ಧೋರಣೆಯನ್ನ ಹೊಂದಿದ್ದಾರೆ ಅನ್ನೋದಾದ್ರೆ, ಸೊ RSS ನ ಸಿದ್ಧಾಂತ ಏನಿತ್ತು ಅಥವಾ ಮೂಲ ಸಿದ್ಧಾಂತ ಹೇಗಿತ್ತು ಅವೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಒಬ್ಬ ಕಾಂಗ್ರೆಸ್ನ ಅಂದ್ರೆ ಈಗ ಯುವ ಅಂತ ಹೇಳೋದಕ್ಕಾಗಲ್ಲ ರಾಹುಲ್ ಗಾಂಧಿ ಅವರನ್ನ, ಹಿರಿಯ ವರಿಷ್ಠ ಅಂತಾನೆ ಕರಿಬೋದೇನೋ, ಅಂದ್ರೆ ಅವರ ವಯಸ್ಸು ಅಷ್ಟು ಆಗಿದೆ ಅಂತ. ಸೊ ಹಿರಿಯ ವರಿಷ್ಠ ಹೇಳಿರುವಂತ ಮಾತನ್ನ ಈ ಕಾಂಗ್ರೆಸ್ನ ನಾಯಕರು ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂತಹ ನಾಯಕರು ಒಪ್ಪೋದಿಲ್ಲ ಅಥವಾ ಅದನ್ನು ಪಾಲಿಸೋದಿಲ್ಲ ಅಂತ ಆದ್ರೆ ಮೂಲ ಸಿದ್ಧಾಂತ ಏನಾಯ್ತು? ಅಥವಾ ಮೃದು ಧೋರಣೆ RSS ನ ಬಗ್ಗೆ ಅಥವಾ ಬಿಜೆಪಿಯ ಬಗ್ಗೆ ನಿರಂತರವಾಗಿ ರಾಹುಲ್ ಗಾಂಧಿ ಅವರು ಹೋದಲ್ಲೆಲ್ಲ ಟೀಕೆ ಮಾಡ್ತಾರೆ, ಆಮೇಲೆ RSS ಬಗ್ಗೆನೂ ಕೂಡ ಟೀಕೆ ಮಾಡ್ತಾರೆ. ಆದ್ರೆ ಉಳಿದ ನಾಯಕರು ಯಾಕೆ ಮಾಡಲ್ಲ, ಮೃದು ಧೋರಣೆ ಯಾಕೆ ಅನ್ನುವಂತ ಚರ್ಚೆಯು ಕೂಡ. ಅಂದ್ರೆ ನಿಮ್ಮ ಸಿದ್ಧಾಂತಕ್ಕೆ ಬದ್ಧರಾಗಿರೋದಕ್ಕೆ ನಿಮ್ಗೆ ಸಾಧ್ಯ ಆಗ್ತಾ ಇಲ್ವಾ? ನಿಮ್ದು ಆ ಒಂದು ನಿಲುವಿನಲ್ಲಿ ಮತ ಅಥವಾ ಚುನಾವಣೆ ಇದೆಯಾ? ಅದೆಲ್ಲವೂ ಕೂಡ ಇಲ್ಲಿ ಕಾಣ್ತಾ ಹೋಗುತ್ತೆ. ಪ್ರಿಯಾಂಕ್ ಖರ್ಗೆ ಈಗ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ, ಅದು ಸದ್ದು ಮಾಡಿದ್ದಾರೆ. ಸೊ ಆ ವಿಚಾರದ ಹಿನ್ನೆಲೆಯಲ್ಲಿ ಈ ಎಲ್ಲ ಚರ್ಚೆಗಳು ಬರ್ತಾ ಇದೆ.
ಕಾಂಗ್ರೆಸ್ನ ಸಿದ್ಧಾಂತ ಏನು, ಕಾಂಗ್ರೆಸ್ ಚುನಾವಣೆಗೆ ಕೊಡುವಂತ ಭರವಸೆಗಳನ್ನು ನಾವು ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ಕಾಣ್ತೇವೆ, ಸಮಾಜವನ್ನ ನಾವು ಒಪ್ತೇವೆ. ನಾವು ಯಾವುದೋ ಒಂದು ಧರ್ಮಕ್ಕೋ ಅಥವಾ ಯಾವುದೋ ಒಂದು ಜಾತಿಗೋ ನಾವು ಏನು ರಾಜಕಾರಣ ಮಾಡುವವರಲ್ಲ. ನಾವು ಎಲ್ಲರನ್ನೂ ಕೂಡ ಎಲ್ಲಾ ಧರ್ಮವನ್ನ ಪದೇ ಪದೇ ಹೇಳ್ತಾರೆ ಅವರು, ನಾವು ಹಿಂದೂ ಧರ್ಮದ ಜೊತೆಗೆ ಇತರ ಧರ್ಮವನ್ನು ಕೂಡ ಗೌರವಿಸ್ತೇವೆ. ಹಾಗಾದ್ರೆ ಹೌದು, ನೀವು ಹಾಗಾದ್ರೆ ಹಿಂದೂ ಧರ್ಮಕ್ಕೆ ನೀವು ಮೃದು ಧೋರಣೆ ಯಾಕೆ? ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಕಾಣಬಹುದಲ್ಲ? ಅಥವಾ ಇನ್ನೊಂದು ಧರ್ಮಕ್ಕೆ ಮೃದು ಧೋರಣೆ ಯಾಕೆ? ಬಿಜೆಪಿಯವರು ಟೀಕೆ ಮಾಡ್ತಾರೆ, ಮುಸ್ಲಿಮರಿಗೆ ನೀವು ತುಷ್ಟೀಕರಣ ರಾಜಕಾರಣವನ್ನ ಮಾಡ್ತೀರಾ? ಎಲ್ಲ ಧರ್ಮದವರನ್ನ ಎಲ್ಲ ಜಾತಿಯವರನ್ನ ನೀವು ಸಮಾನವಾಗಿ ನೋಡಬಹುದು ಅಂತ. ಎಸ್, ಅದರ ವಿಚಾರವಾಗಿ ಒಂದು ಅಪ್ಡೇಟ್ ಬರ್ತಾ ಇದೆ. RSS ಬಗ್ಗೆ ಮೃದು ಧೋರಣೆ ಯಾಕೆ ಕಾಂಗ್ರೆಸ್ಗೆ? ಗಮನಿಸ್ತಾ ಇದ್ದೀವಿ, ಒಂದು ಅಪ್ಡೇಟ್ ಲಭ್ಯವಾಗ್ತಿದೆ. RSS ಬಗ್ಗೆ ಮೃದು ಧೋರಣೆ ಯಾಕೆ ಕಾಂಗ್ರೆಸ್ಸಿಗೆ? ಹಾಗಾದ್ರೆ ಹಿಂದೂ ಮಹಾಸಭಾ ಬಗ್ಗೆಯೂ ಮೃದು ಧೋರಣೆಯನ್ನ ಹೊಂದಿದ್ದಂತಹ ಕೈ, RSS ತತ್ವಕ್ಕೆ ವಿರುದ್ಧವಾಗಿ ಕೈ ಮೃದು ಹಿಂದುತ್ವ. ಪ್ರಿಯಾಂಕ್ ಮೇಲೆ ಬಿಜೆಪಿಗರು ಟೀಕಿಸಿದ್ರು, ಕಾಂಗ್ರೆಸ್ಸಿಗರು ಮೌನವಾಗಿರೋದು ಯಾಕೆ? ತಮ್ಮ ಸಹೋದ್ಯೋಗಿಯನ್ನ ಸಮರ್ಥಿಸಿಕೊಳ್ತಾ ಇಲ್ಲ ಕಾಂಗ್ರೆಸ್ಸಿನ ನಾಯಕರು. ಸಿಎಂ ಸಿದ್ದು, ಗುಂಡೂರಾವ್, ಹರಿಪ್ರಸಾದ್, ಲಾಡ್ ಅಷ್ಟೇ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ. ದೊಡ್ಡ ಮಟ್ಟದ ಟೀಕೆ ಬೆದರಿಕೆಗಳಂತಹ ಸಂದರ್ಭದಲ್ಲೂ ಕೂಡ ಯಾರು ಕೂಡ ಸಪೋರ್ಟಿಗೆ ನಿಲ್ತಾ ಇಲ್ಲ. ಹಾಗಾದ್ರೆ ಒಂದು ಸಾಫ್ಟ್ ಕಾರ್ನರ್, ಮೃದು ಒಂದು ಧೋರಣೆಗಳು ಯಾಕೆ ಬರ್ತಾ ಇದೆ ಇಲ್ಲ ಅನ್ನೋದು ಬಹಳ ಕ್ಲಿಯರ್ ಆಗಿ ನಾವು ಗಮನಿಸಬೇಕು. ಜೊತೆಯಲ್ಲಿ ನೋಡಿ, ದೊಡ್ಡ ಮಟ್ಟದ ಟೀಕೆಗಳು ಬಂತು, ಇಷ್ಟಾದ್ರೂ ಕೂಡ ದೊಡ್ಡ ಮಟ್ಟದವರಿಗೆ ಬಂದು ಸಪೋರ್ಟ್ ಮಾಡುವಂತ ಕೆಲಸಗಳಲ್ಲಿ ಎಲ್ಲೂ ಕೂಡ ಆಗದೆ ಇರೋದೆ ಹಲವು ಪ್ರಶ್ನೆಗಳನ್ನ ಹುಟ್ಟಾಕ್ತಿರೋದು. ಶಿವರಾಜ್, ಒಂದು ನಾವು ಗಮನಿಸಬೇಕು, ಒಂದು ಕಡೆ ಈ ಸಾಫ್ಟ್ ಹಿಂದುತ್ವ, ಮೃದು ಧೋರಣೆ ಕಾಂಗ್ರೆಸ್ ಹಿಂದುತ್ವದ ಮೇಲಿರೋದು. ಅತ್ತ ಪ್ರಿಯಾಂಕ್ ಖರ್ಗೆ ಅವರ ವಿಚಾರ ನೋಡಿದಾಗ ಅವರಿಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಒಂದ್ ಲೆಕ್ಕದಲ್ಲಿ ಓಕೆ ಅನ್ಬೋದು. ಆದ್ರೆ ಇಲ್ಲಿ ಒಂದು ಜಾಣ್ಮೆಯ ನಡೆನೋ ಗೊತ್ತಿಲ್ಲ ಅಥವಾ ರಾಜಕೀಯ ಆಟನೋ ಗೊತ್ತಿಲ್ಲ. ಬೇಳೂರು ಗೋಪಾಲಕೃಷ್ಣ ಅವರು ಆಡಿದ ಒಂದಿಷ್ಟು ಮಾತಿರ್ಬೋದು, ಇವಾಗ ಸಚಿವ ಸ್ಥಾನದಿಂದ ಆಚೆ ಇರುವಂತ ರಾಜಣ್ಣ ಅವರು ಆಡ್ತಿರುವಂತ ಎಲ್ಲೋ ಒಂದ್ ಕಡೆ ಈ ಸಿದ್ಧಾಂತಕ್ಕೆ ಅಪಸ್ವರ ಅಲ್ವಾ ಇದು? ನಿಜಕ್ಕೂ ನೋಡಿ, ರಾಜಣ್ಣ ಏನು ಅಂದ್ರೆ ಇಲ್ಲಿ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಇದ್ದು ಹೋದವರು ಇದ್ದಾಗ್ಲೂ ಕೂಡ ಅವರು ಟೀಕೆ ಮಾಡಿದ್ರು, ಇಲ್ಲದೇ ಇದ್ದಾಗ್ಲೂ ಕೂಡ ಟೀಕೆ ಮಾಡಿದ್ರು. ಈಗ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆಯೂ ಕೂಡ ಒಂದು ರೀತಿಯಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಯಾಕೆ ಇದು ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ಟೀಕೆ ಮಾಡ್ತಾರೆ. ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು ರಾಜಣ್ಣ ಯಾಕೆ ಸಿದ್ದರಾಮಯ್ಯನವರೇ ತೆಗೆದುಕೊಂಡಿರುವಂತಹ ನಿರ್ಧಾರದ ಮೇಲೆ ವಿರೋಧ ಮಾಡ್ತಿದ್ದಾರೆ ಅನ್ನೋದು ಕೂಡ ಈಗ ಪ್ರಶ್ನೆ, ರಾಜಕೀಯವಾಗಿ ಚರ್ಚೆ. ಈಗ DCC ಬ್ಯಾಂಕ್ನ ಅಧ್ಯಕ್ಷರು ತುಮಕೂರಿನಲ್ಲಿ. ಸೊ ಮುಂದೆ ಏನಾದ್ರೂ ಸಿದ್ದರಾಮಯ್ಯನವರದ್ದು ರಾಜಕೀಯ ಅವಧಿ ಮುಗಿತಾ ಬಂತು ಅಂದ್ರೆ ನೆಕ್ಸ್ಟ್ ಅವರು ರಾಜಕೀಯದಿಂದ ಸರಿತೇನೆ ಅನ್ನೋದನ್ನು ಕೂಡ ಹೇಳಿದ್ರು. ಹಾಗಾಗಿ ಮುಂದೆ ಎಲ್ಲಾದ್ರೂ ಅವಕಾಶ ಸಿಕ್ಕರೆ ಬಿಜೆಪಿಯಲ್ಲಿ ಏನಾದ್ರೂ ಒಂದು ಪ್ರಭಾವಿ ಹುದ್ದೆ ಎಲ್ಲಾದ್ರೂ ಸಿಕ್ಕಿದ್ರೆ ಆ ಥರದ್ದೇನಾದ್ರೂ ಮಾತುಗಳಾಡ್ತಾರ ನೋಡಿ. ರಾಹುಲ್ ಗಾಂಧಿ ಅವರ ವಿಷಯದಲ್ಲೂ ಮತಕಳ್ಳತನದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ರಾಜಣ್ಣ ನೇರವಾಗಿ ಹೇಳಿದ್ರು, ಅಂದ್ರೆ ಸ್ಥಳೀಯ ಅಂದ್ರೆ ಬೂತ್ ಲೆವೆಲ್ ಆಫೀಸರ್ಸೇ ಅಲ್ಲಿ ಇರೋ ಕಾರಣಕ್ಕೋಸ್ಕರ ನಮ್ಮದೇ ಸರ್ಕಾರ ಇದ್ದಾಗ ಏನು ಇದು ಆಯ್ತು ಅನ್ನೋದನ್ನ ಹೇಳಿದ್ರು. ಸೊ ನೋಡಿ, ಅದೆಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ಇಲ್ಲಿ ಇಬ್ಬಂದಿತನ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಮ್ಮ ತಪ್ಪುಗಳನ್ನ ನಾವು ಹೇಳ್ಕೊಳ್ಬೇಕು ಸರಿ, ನಮ್ಮ ತಪ್ಪುಗಳನ್ನ ನಾವು ಒಪ್ಪಬೇಕು ಸರಿ, ಆದ್ರೆ ಯಾರಾದ್ರೂ ಆ ತಪ್ಪುಗಳನ್ನ ಇನ್ನೊಬ್ಬರ ಮೇಲೆ ಅಂದ್ರೆ ಗುರಿಯಾಗಿಟ್ಕೊಂಡು ಅಥವಾ ಬೊಟ್ಟನ್ನ ಮಾಡಿ ಹೇಳಿದಾಗ ಅದು ರಾಜಕೀಯವಾಗಿ ಸ್ಪಷ್ಟವಾಗಿ ಅಲ್ಲಿ ಚಂಚಲತೆ ಇದೆ, ಅಸ್ಪಷ್ಟತೆ ಇದೆ ಅನ್ನೋದು ಗೊತ್ತಾಗ್ತದೆ. ಬಹುಶಃ ಈಗ ರಾಜಣ್ಣ ಸಚಿವ ಸಂಪುಟದಿಂದ ಹೊರಗೆ ಉಳಿದಿರಬಹುದು ಅಥವಾ ಪಕ್ಷದಿಂದ ಅವ್ರು ಹೊರಗೆ ಹೋಗಿಲ್ಲ ಇನ್ನು, ಆದ್ರೂ ಕೂಡ ಪಕ್ಷದಲ್ಲಿ ಇರುವ ಕಾರಣಕ್ಕೋಸ್ಕರವಾಗಿ ಚರ್ಚೆಗಳಾಗ್ತಾ ಇದೆ. ಹಿರಿಯ ನಾಯಕರು ಬೇರೆ. ಸೊ ಹಾಗಾಗಿ ಇದೆಲ್ಲ ಕೂಡ ಚರ್ಚೆ ಆಗ್ತಾ ಇದೆ. ಆಮೇಲೆ ಈ ಯಾರು ಬಂದಿಲ್ಲ ಅನ್ನೋದು, ಸಿಎಂ ಸಿದ್ದರಾಮಯ್ಯನವರು, ಗುಂಡೂರಾವ್ ಒಂದಿಷ್ಟು ಹೇಳ್ತಾ ಇದ್ದಾರೆ. ಆಮೇಲೆ ಹರಿಪ್ರಸಾದ್ ಅವರು ನಿರಂತರವಾಗಿ RSS ಬಗ್ಗೆ ಹೇಳ್ತಾ ಇದ್ದಾರೆ, RSS ತಾಲಿಬಾನ್ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯತೀಂದ್ರ ಕೂಡ ಹೇಳ್ತಾ ಇದ್ದಾರೆ, ಹೇಳ್ತಿದ್ದಾರೆ. ಸೊ ಇದನ್ನ ಹೊರತಾಗಿ 136 ಶಾಸಕರಿದ್ದಾರೆ. ಕಾಂಗ್ರೆಸ್ಗೆ ಏನಾದ್ರೂ ಅಸ್ತ್ರ ಸಿಕ್ತು ಅಂತಂದ್ರೆ ದೊಡ್ಡ ಮಟ್ಟಕ್ಕೆ ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ತೈ ಅಂತ ಕುಣಿತಾರೆ, ಬಿದ್ದಾಡ್ತಾರೆ. ಒಬ್ರು ಪಾದಯಾತ್ರೆ ಏನೋ, ಒಬ್ರು ಏನೇನು ರೋಡಲ್ಲಿ ಉರುಳಾದಕ್ಕೂ ರೆಡಿ ಇದ್ದಾರೆ. ಸಚಿವರಿಗೆ ಬೆದರಿಕೆ ಬರ್ತಿದೆ, ಸಿದ್ಧಾಂತದ ವಿಚಾರ ದೊಡ್ಡ ಮಟ್ಟದ ಪ್ಲಸ್, ಅದನ್ನ ಹೆಂಗ್ ಬೇಕಾದ್ರೂ ಹಿಡ್ಕೋಬಹುದು. ಇಷ್ಟೆಲ್ಲ ಇದ್ರೂ ಕೂಡ ಸೈಲೆಂಟ್ ಆಗಿರ್ತಾರೆ, ಅಥವಾ ಏನೋ ನಮ್ಗೇನೋ ಗೊತ್ತಿಲ್ಲ, ಅವ್ರು ಹೇಳವ್ರೆ ಅವ್ರು ಮಾಡ್ಲಿ ಅಂತಿದ್ದಾರಲ್ಲ. ಎಲ್ಲೋ ಒಂದ್ ಕಡೆ ಇದು ಅವ್ರವ್ರ ರಾಜಕೀಯಕ್ಕೂ ಹೆಂಗ್ ಬೇಕು ಆ ಸಿಚುವೇಶನ್ ತಕ್ಕಂತವ್ರು ಮಾಡ್ತಿದ್ದಾರೆ ಅನ್ನೋದೇನೋ. ಜೊತೆಯಲ್ಲಿ ನಾವು ಮತ್ತೊಂದು ಅಪ್ಡೇಟ್ ಕೂಡ ಇದೆ, ಗೃಹ ಮಂತ್ರಿಗಳೇ ಈ ವಿಚಾರವಾಗಿ ಬದ್ಧತೆಯನ್ನ ತೋರಿಲ್ಲ ಅನ್ನೋದು. ಗೃಹ ಮಂತ್ರಿಗಳೇ ಈ ವಿಚಾರವಾಗಿ ಬದ್ಧತೆಯನ್ನ ತೋರಿಲ್ಲ ಅನ್ನೋ ಹಲವು ಅನುಮಾನಗಳು, ಪ್ರಶ್ನೆಗಳಿದೆ. ದಲಿತ ನಾಯಕನಿಗೆ ದಲಿತ ಹಿರಿಯ ನಾಯಕನಿಂದಲೇ ಇಲ್ಲಿ ಬೆಂಬಲವಿಲ್ವಾ?
RSS ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಇಬ್ಬಂದಿತನ ಯಾಕಿದೆ? ಬಿಜೆಪಿ RSS ಬಗ್ಗೆ ಮೌನ ವಹಿಸ್ತಿರೋದು ಯಾಕೆ? ಬಿಜೆಪಿ ಮೌನದ ಹಿಂದೆ ಸಂಘದ ಶಿಸ್ತಿನ ಸೂಚನೆ ಏನಾದರೂ ಇದೆಯಾ? ದೊಡ್ಡ ಮಟ್ಟದ ಸಂಚಲನ ಆಗ್ತಿರುವಂತ ಪ್ರಕರಣ ಇದು. ಅವರಿಗೂ ಒಂದಸ್ತ್ರ, ಇವರಿಗೂ ಒಂದಸ್ತ್ರ. ಆದ್ರೆ ಇಷ್ಟೆಲ್ಲ ಆಗ್ತಿದ್ದಾಗ ಒಂದು ಕಾಂಗ್ರೆಸ್ಸಿನ ನಾಯಕರು ಸೈಲೆಂಟ್ ಆಗ್ತಿದ್ದಾರೆ, ಇತ್ತ ಬಿಜೆಪಿ ನಾಯಕರು ಸೈಲೆಂಟ್ ಆಗ್ತಿದ್ದಾರೆ. ಅಂದ್ರೆ ಏನ್ ರಾಜಕೀಯ ಶ್ರೀರಾಜ್ ಇದು? ಸೊ ನೋಡಿ, ಇವರು ಪ್ರಿಯಾಂಕರ್ಗೆ ಹೇಳಿರುವಂತಹ ಪತ್ರ ಅಥವಾ ಕೊಟ್ಟಿರುವಂತಹ ಪತ್ರ ಮತ್ತೆ ಅವ್ರು ಮಾತನಾಡಿರುವಂತಹ ಪತ್ರದ ವಿಷಯ ಬಗ್ಗೆ ಹೈಕಮಾಂಡ್ ಕೂಡ ಮಾತಾಡ್ತಾ ಇಲ್ಲ. ಈಗ ಒಂದು ಬಿಹಾರದ ಚುನಾವಣೆ ಈಗ ಸಂದರ್ಭದಲ್ಲಿ ಇದೆ ಅನ್ನೋ ಕಾರಣಕ್ಕೋ ಅಥವಾ ಈಗ ಆ ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂತಹ ಅವಕಾಶ ಕೊಡೋದು ಬೇಡ ಅನ್ನುವ ಕಾರಣಕ್ಕೂ ಗೊತ್ತಿಲ್ಲ. ಬಿಹಾರದ ಎಲೆಕ್ಷನ್ಗೆ ಗೊತ್ತಿಲ್ಲ, ಬಿಹಾರದಲ್ಲಿ ಹಿಂದುಳಿದ ವರ್ಗದವರೇ ಹೆಚ್ಚಿರೋದು. RSS ಬಗ್ಗೆ ಮಾತನಾಡಿದರೆ ಅಥವಾ ಹೈಕಮಾಂಡ್ನ ವರಿಷ್ಠರು ಈ ಬಗ್ಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ರೆ ಏನಾದರೂ ಪೆಟ್ಟಾಗತ್ತಾ? ಅದು ಕಾಂಗ್ರೆಸ್ನ ಹಿಡನ್ ಅಜೆಂಡಾ. ಅದು ಏನಾಗುತ್ತೋ ಅದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿರುತ್ತೆ. ಅದು ಒಂದು ಅಧ್ಯಯನ ಅವರದ್ದು ಕೂಡ ಇರುತ್ತೆ. ಅವರಿಗೂ ಒಂದು ಪೊಲಿಟಿಕಲ್ ಕನ್ಸಲ್ಟೆನ್ಸಿ ಟೀಮ್ ಇರುತ್ತೆ. ಹಿಂಗೆಲ್ಲ ವರ್ಕ್ ಆಗುತ್ತೆ, ಅದೆಲ್ಲ ಕೂಡ ಇರುತ್ತೆ. ಬಹುಶಃ ಅದು ಅದೇ ಕಾರಣ ಇರ್ಬೋದು, ಬಿಹಾರದ ಚುನಾವಣೆಯ ಉದ್ದೇಶಕ್ಕೋಸ್ಕರವಾಗಿ ಹೈಕಮಾಂಡ್ ಮಾತಾಡದೇ ಇದ್ರೂ ಕೂಡ ಇರ್ಬೋದು. ಅಥವಾ ಇಲ್ಲಿನ ನಾಯಕರು ಯಾಕೆ ಮಾತಾಡ್ತಾ ಇಲ್ಲ? ಈಗ ನೋಡಿ, ವಿಧಾನಸಭೆಯ ಒಬ್ಬ ಅಂದ್ರೆ ಸಚಿವ ಸಂಪುಟದ ಒಬ್ಬ ಕಲೀಗ್ ಅವರು, ಪ್ರಿಯಾಂಕರ್ಗೆ ಒಬ್ಬ ಸಹೋದ್ಯೋಗಿ ಅವರು, ಬಹಳ ಪ್ರಮುಖವಾಗಿ ಪರಮೇಶ್ವರ್ ಅವರು, ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಮಾತನಾಡ್ತಾ ಇಲ್ಲ. ತಮ್ಮದೇ ಸಮುದಾಯದ ಒಬ್ಬ ಯುವ ನಾಯಕ ಯಾಕೆ ಮಾತಾಡ್ತಾ ಇಲ್ಲ? ಹೈಕಮಾಂಡ್ ನಾಯಕರ ಮಗ ಬೇರೆ. ನೋಡಿ, ದಲಿತ ನಾಯಕರಾಗಿ ಇದ್ಕೊಂಡು ಮುಖ್ಯಮಂತ್ರಿ ಹುದ್ದೆಗೆ ಖರ್ಚಿಫ್ ಹಾಕೊಂಡಿದ್ದಾರೆ ಅವರು ಇವತ್ತು ಕೂಡ. ಸೊ ಆ ಸಂದರ್ಭದಲ್ಲಿ ದಲಿತ ಸಮುದಾಯದಿಂದ ಬಂದಂತಹ ನಾಯಕರನ್ನ ಸಪೋರ್ಟ್ ಮಾಡಬೇಕಾಗಿರುವಂತಹ ಗೃಹ ಇಲಾಖೆ ಅಂತಹ ಒಂದು ಹುದ್ದೆಯಲ್ಲಿ ಇರುವಂತಹ ನಾಯಕರೇ ಮಾತನಾಡ್ತಿಲ್ಲ ಅನ್ನೋದಾದ್ರೆ ಏನ್ ಅರ್ಥ ಇದು ಅನ್ನೋದು ಬಹಳ ಮುಖ್ಯವಾಗಿ ಕಾಣಿಸ್ತಾ ಇದೆ. ನೋಡಿ, ನೀವು ಪದೇ ಪದೇ ಹೇಳ್ತೀರಿ RSS ಮೇಲ್ವರ್ಗವನ್ನ ಪೋಷಿಸುತ್ತೆ, ಮೇಲ್ವರ್ಗವನ್ನ ಬೆಂಬಲಿಸುತ್ತೆ ಅಂತ. ನಿಮ್ಮದೇ ಪಕ್ಷದ ನಿಮ್ಮದೇ ಸಹೋದ್ಯೋಗಿ ಒಬ್ಬ ದಲಿತ ನಾಯಕನಿಗೆ ಇಷ್ಟೆಲ್ಲ ಬೆದರಿಕೆ, ಇಷ್ಟೆಲ್ಲ ಟೀಕೆಗಳು ಬಿಜೆಪಿಯಿಂದ ಬಂದಾಗ ಅಥವಾ RSS ಸಿದ್ಧಾಂತವನ್ನು ಒಪ್ಪುವವರಿಂದ ಬಂದಾಗ ಯಾಕೆ ಪ್ರಶ್ನೆ ಮಾಡಿ ಜೊತೆಲಿ ಕೆಲ ನಾಯಕರು ಮಾತನಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಇರಬಹುದು, ರಾಮಲಿಂಗಾರೆಡ್ಡಿ ಅವರು, ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಅವ್ರು ಏನು ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಅಂಕುಶ್ ಹಾಕ್ಬೇಕಲ್ಲ ಎಲ್ಲರಿಗೂ ಅಂತ ಹೇಳಿದಾರ. ಬರೀ RSS ಅಂತ ಎಲ್ಲಿ ಹೇಳಿಲ್ಲ, ಅನುಮತಿ ಪಡಿಬೇಕಂತ ಹೇಳಿದಾರೆ ಅಷ್ಟೇ. ನಾವು ಎಲ್ಲಿ ಏನಾರ ಸರ್ಕಾರಿ ಜಾಗಗಳಲ್ಲಿ ಮಾಡ್ಬೇಕಾರೆ RSS ಇರ್ಬೋದು, ಬೇರೆ ಸಂಘಟನೆ ಯಾವುದೇ ಇರ್ಬೋದು, ಅನುಮತಿ ಅಂತ ಹೇಳಿದ್ದಾರೆ. ಅದನ್ನು RSS ಅಂತ ಒಂದೇ ಸಮುದಾಯಕ್ಕೆ ಫೋಕಸ್ ಮಾಡ್ಲಿಕ್ಕೆ ಆಗೋಲ್ಲ. ಸರ್, ತಮ್ಮ ಇದರಲ್ಲಿ ಚುನಾವಣೆ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಸರ್, RSS ನಾವು ಬ್ಯಾನ್ ಮಾಡ್ತೀವಿ. ಸರ್ಕಾರ ಇಲ್ಲ, RSS ಅಂತ ಹೇಳಿತ್ತು. ಅದು ನಮ್ಮ ಇದರಲ್ಲಿ ಕೂಡ ಪ್ರಿಂಟ್ ಆಗಿತ್ತು. ಅದನ್ನು ಕೂಡ ನಂತರ ಅದನ್ನು ಕೈ ಬಿಡಲಾಗಿತ್ತು. ಈಗೂ ಕೂಡ ನಾವು ಇಲ್ಲಿ ಕೂಡ ನಿನ್ನೆ ಹೇಳಿದ್ದಾರೆ, CM ಅವ್ರು ಕೂಡ ಹೇಳಿದ್ದಾರೆ, ಮೈಸೂರಲ್ಲಿ ಎಲ್ಲೋ ಹೇಳಿದ್ದಾರೆ. ಸೊ RSS ಅಂತಿಲ್ಲ, ಎಲ್ಲದಕ್ಕೂ ಅಂತ ಹೇಳಿದ್ದಾರೆ. ಅದು ಎಲ್ಲರಿಗೂ ಅನಿಸ್ತದೆ. ನಾವು ಬರೀ RSS ಅಂತ ಹೇಳಲಿಕ್ಕೆ ಆಗೋಲ್ಲ, ಮತ್ತು ಅದ್ರ ಬಗ್ಗೆ ನಾವು ಕೂಡ ಯಾವಾಗೂ ಇಲ್ಲಿ ಹೇಳಿಕೆ ಕೊಟ್ಟಿಲ್ಲ. ಈಗ BJPಯವರು ಹೇಳಿ ಕೇಳಿ ಸುಳ್ಳುಗಾರ. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಶಾಲಾ ಕಾಲೇಜು ಆವರಣಗಳಲ್ಲಿ ಅವರೇನು RSS ಅಂತ ಅವರು ಹೇಳಿಲ್ಲ. ಯಾವುದೇ ಸಂಘ ಸಂಸ್ಥೆಗಳು ಕಾರ್ಯಕ್ರಮ ಮಾಡಬೇಕಾದ್ರೆ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ದಾರೆ. ಅದೇ ಸರ್ಕ್ಯುಲರು ನಾವೀಗ ಫಾಲೋ ಮಾಡ್ತಾಯಿದ್ದೀವಿ. ನಾವು ಎಲ್ಲೂ RSS ಅಂತ ಹೇಳಿಲ್ಲ. ಜಗದೀಶ್ ಶೆಟ್ಟರ್ ಅವರು ಏನು ಹೇಳಿರಲಿಲ್ಲ, ಸೇಮ್ ಅದೇ ಮಾಡಿದ್ರು ಅಷ್ಟೇ. RSS ಅಲ್ಲ, ನಾವು ಕಾಂಗ್ರೆಸ್ನವ್ರು ಮಾಡಬೇಕಾದ್ರೂ ಕೂಡ ಪರ್ಮಿಷನ್ ತೊಗೋಬೇಕು, ಅವ್ರು ಮಾಡಬೇಕಾದ್ರೂ ಪರ್ಮಿಷನ್ ತೊಗೋಬೇಕು, ಇನ್ಯಾವುದನ್ನ ಸಂಘ ಸಂಸ್ಥೆಗಳು ಮಾಡಬೇಕಾದ್ರೂ ಕೂಡ ಪರ್ಮಿಷನ್ ತೊಗೋಬೇಕು ಅಂತ ಜಗದೀಶ್ ಶೆಟ್ಟರ್ ಅವರು ಆದೇಶ ಹೊರಡಿಸಿದ್ರು. ನಾವು ಅದೇ ಆದೇಶವನ್ನು ನಾವು ಕೂಡ ಪಾಲನೆ ಮಾಡಿ ಅಂತ ಹೇಳ್ತಾ ಇದ್ವಿ. RSS ಅಲ್ಲ, ಕಾಂಗ್ರೆಸ್ನವರು ಅಷ್ಟೇ, JDSನವರು ಅಷ್ಟೇ, ಅದು ಇನ್ನಿತರ ಯಾವುದೇ ಸಂಘ ಚಟುವಟಿಕೆಗಳು ಪರ್ಮಿಷನ್ ತಗೊಳ್ಳಿ, ನೀವು ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಾ ಇದ್ವಿ. ತಪ್ಪೇನಿದೆ ಇದರಲ್ಲಿ? RSS ಒಬ್ಬರಿಗೆ ಮಾಡಿಲ್ವಲ್ಲ, ಕಾನೂನುಗಳಿದೆ, ಸಮರ್ಪಕವಾಗಿ ಜಾರಿ ಆಗೋದಿಲ್ಲ. ಯಾವುದೋ ಒಂದು ಇನ್ಸಿಡೆಂಟ್ ಆದಾಗ ಅದು ಕಾರ್ಯಗತಕ್ಕೆ ಬರುತ್ತೆ. ಕೆಲವು ಸಲ ಮರ್ತು ಬಿಟ್ಟಿರ್ತೀವಿ. ನಮ್ಮ ದೇಶದಲ್ಲಿ ಇದ್ದಷ್ಟು ಕಾನೂನುಗಳು ಚೆನ್ನಾಗಿ ಪ್ರಪಂಚದ ಯಾವುದೇ ದೇಶದಲ್ಲೂ ಕೂಡ ಇಲ್ಲ. ಅದರ ಕಾನೂನನ್ನು ಸರಿಯಾಗಿ ಪರಿಪಾಲನೆ ನಾವು ಮಾಡೋದಿಲ್ಲ. ಈಗ ಅದು ನಾವು ಮಾಡ್ತಿಲ್ಲ ಅಂತ ಇವರು ಪ್ರಿಯಾಂಕ್ ಅವರು ಲೆಟ್ರ್ ಬರೆದಿದ್ರು. ಅದನ್ನು ಈಗ ಅವ್ರಿಗೆ ಅಲ್ಲ, ನಾವು ಕಾಂಗ್ರೆಸ್ನವರು ನಾವು
ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಪರ್ಮಿಷನ್ ತಗೋಬೇಕು. ಬರೀ RSS ಅಂತ ಅಥವಾ BJP JDS ಅಂತಲ್ಲ, ನಮಗೂ ಅನ್ವಯ ಆಗುತ್ತೆ ಅದು. RSS ಇಲ್ಲ ಅಂದರೆ BJP ಈ ಮಟ್ಟಕ್ಕೆ ಬೆಳೆಯೋಕ್ಕಾಗ್ತಿರಲ್ಲ. ಆ್ಯಕ್ಚುಲಾಗಿ ಈ BJP ಪಕ್ಷವನ್ನು ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥವರೇ RSSನವರು. RSS ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು RSS ಒಂದು ಇದುವರೆಗೂ ಕೂಡ ರಿಜಿಸ್ಟ್ರೇಷನ್ನು ಮಾಡಿಲ್ಲ ಅವರು. ಆಮೇಲೆ ಅವ್ರು ಹೇಳ್ಕೊಂಡಾಗ ಅವರೇ ದೇಶಭಕ್ತರೇನಲ್ಲ. ಕಾರಣ ಏನು ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ, ಯಾಕಂದರೆ ನಮ್ಮ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ 1925 ಪ್ರಾರಂಭ ಆಗಿದ್ದು, 47ಕ್ಕೆ ಸ್ವಾತಂತ್ರ್ಯ ಬಂತು. ಇವ್ರು ಯಾರೂ ಕೂಡ ಸ್ವಾತಂತ್ರ್ಯ ಚಳುವಳಿನಲ್ಲಿ ಭಾಗವಹಿಸಲೇ ಇಲ್ಲ. ಆಮೇಲೆ 2004ರವರೆಗೂ ಕೂಡ RSS ಕಚೇರಿ ನಾಗ್ಪುರದಲ್ಲಿ ನಮ್ಮ ಬಾವುಟವನ್ನು ಅವರು ಹಾರಿಸಲಿಲ್ಲ. ದೇಶದ ತ್ರಿವರ್ಣ ಧ್ವಜವನ್ನು ಅವರು ಹಾರಿಸಲಿಲ್ಲ. ತ್ರಿವರ್ಣ ಧ್ವಜವನ್ನು ಹಾರಿಸದೇ ಇರ್ತಕ್ಕಂಥವರು ಹೆಂಗೆ ದೇಶ ಪ್ರೇಮಿಗಳಾಗ್ತಾರೆ? ಸ್ವಾತಂತ್ರ್ಯ ಚಳುವಳಿನಲ್ಲಿ ಭಾಗವಹಿಸದೇ ಇರ್ತಕ್ಕಂಥವರು ಹೇಗೆ ದೇಶ ಪ್ರೇಮಿಗಳಾಗ್ತಾರೆ? RSS ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ಸು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಅವರು ಮಾಡಿರ್ತಕ್ಕಂಥದ್ದು ಅಜಗಜಾಂತರ ವ್ಯತ್ಯಾಸ. ಆಡಿ ಬೆನ್ಸು BMW. ನೀವು ಬಡವ್ರ ಮಕ್ಕಳು ಮಾತ್ರ ನಿಮ್ಮನ್ನು ಉದ್ವೇಗಕಾರಿ ಭಾಷಣ ಮಾಡ್ತಾರೆ. ನೀನು ಯಾವತ್ತಾದರೂ ಜೈಲಲ್ಲಿದ್ದಾಗ, ಕರ್ನಾಟಕದ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ, ನೀನು ಜೈಲಲ್ಲಿದ್ದಾಗ ನಿನಗೆ ಬೇಲ್ ಕೊಡೋಕ್ಕೆ ನಿಮ್ಮ ಅಪ್ಪ ಅಮ್ಮ, ನಿನ್ನ ಅಣ್ಣ ತಮ್ಮ, ನಿನ್ನ ಹೆಂಡತಿ ಬಂದಿರ್ತಾರೆ. ಯಾವನಾದರೂ BJP ಲೀಡರ್ ಬೆಂಗಳೂರಿಂದ ಬರ್ತಾನ? ಹೋಗ್ಲಿ, ನಿನ್ನ ಶ್ಯೂರಿಟಿ ಕೊಟ್ಟಿರ್ತಾನೆ ಯಾವನಾದರೂ? ಬೇಲ್ ಅಪ್ಲಿಕೇಶನ್ಗೆ ಸಪೋರ್ಟ್ ಮಾಡಿರ್ತಾನ? ಹೋಗ್ಲಿ, ನೀನು ಬೆಂಗಳೂರಿಗೆ ಬಂದರೆ ಅವ್ರ ಮನೆ ಹತ್ರ ಬಂದರೆ, ಪಾಪ ನೀನು ಹಿಂದುತ್ವದ ಗಲಾಟೆಯಲ್ಲಿ ಅರೆಸ್ಟ್ ಆಗಿದೆ, ಬಾರಾಜ ಟಿಫನ್ ತಿನ್ನೋ ಅಂತಾನ? BJP ಲೀಡರ್ಗಳು ಕಳ್ಳರು, ಎಲ್ಲ ಡೋಂಗಿ ಹಿಂದುತ್ವವಾದ ಅವ್ರದ್ದು. ಅವ್ರಿಗೆ ಶ್ರೀರಾಮಚಂದ್ರ ನಾಲ್ಗೆಯಲ್ಲಿ ಅಷ್ಟೇ ಇರೋದು, ನಮಗೆ ಎದೆಯಲ್ಲಿದ್ದಾನೆ ಶ್ರೀರಾಮಚಂದ್ರ. ಈ ಎದೆಯಲ್ಲಿ ಶ್ರೀರಾಮನೂ ಇದ್ದಾನೆ, ಸಿದ್ದರಾಮನೂ ಇದ್ದಾನೆ, DK ಶಿವಕುಮಾರರು ಇದ್ದಾರೆ. ಭಾಗ ಅನ್ನೋದಾಕಿದ ಸದ್ಯ ನುಂಗಲಾರ್ದ ಬಿಸಿ ತುಪ್ಪವಾಗಿದೆ RSS ವಿಚಾರ. 25 ವರ್ಷಗಳ ಹಿಂದೆ RSS ನಿಷೇಧಕ್ಕೆ ಆಗ್ರಹಿಸಿದ್ದಂತಹ ಗೌಡ್ರು ಹಿರೇಗೌಡರ ಹೇಳಿಕೆಯನ್ನ ಪೋಸ್ಟ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. RSS ಕಡಿವಾಣದ ಬಗ್ಗೆ JDS ಕೂಡ ಮೌನವಾಗಿದೆ. ದೊಡ್ಡ ಮಟ್ಟದ ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ ಈಗ ಸದ್ಯ ಈ ಒಂದು ವಿಚಾರ. ಸದ್ಯ ಮತ್ತೊಂದು ವಿಚಾರ ಪ್ರಸ್ತಾಪ ಮಾಡ್ತಿದ್ದಾರೆ. ಈ ಹಿಂದೆ ನೋಡಿ, ದೊಡ್ಡಗೌಡರು ಈ ಹಿಂದೆ ಬಹಳ ದೊಡ್ಡ ವಿಚಾರವಾಗಿ ಇದನ್ನ ಪ್ರಶ್ನೆ ಮಾಡಿದ್ರು ಅಧಿಕಾರದಲ್ಲಿ ಇದ್ದಂತ. ಬಟ್ ಈಗ ದೋಸ್ತಿ ಮಾಡ್ಕೊಂಡಿದ್ದಾರೆ, ಜೋಡೆತ್ತು ರೀತಿಯಾಗಿದ್ದಾರೆ. ಹಾಗಾಗಿ ಬಿಸಿ ತುಪ್ಪದ ರೀತಿಯಲ್ಲಿ ಅವರು ಆ ಕಡೆ ಖಂಡಾತುಂಡವಾಗಿ ವಿರೋಧ ಮಾಡಂಗೂ ಇಲ್ಲ, ಈ ಕಡೆ ಸೈಲೆಂಟ್ ಆಗಿರೋಂಗೂ ಇಲ್ಲ. ಸೊ ಅದು ಬಹಳ ಕ್ಲಿಯರ್. ಯಾಕಂತಂದ್ರೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಆ ವಿಚಾರಗಳು. ಈ ಹಿಂದೆ ಈ ನಾಯಕರು ಬೇರೆ ಪಕ್ಷಕ್ಕೆ ಹೋಗೋಕ್ಕಿಂತ ಮುಂಚೆ ಕಾಂಗ್ರೆಸ್ಸಿಗೆ ಬೈದಿರ್ತಾರೆ, ಆಮೇಲೆ ಕಾಂಗ್ರೆಸ್ ಪಕ್ಷಕ್ಕವರು ಹೋದವರು ಇದ್ದಾರೆ, ಅದೇ ಬಾವುಟ ಹಿಡ್ಕೊಂಡು ಹಿಂಗಿಂಗ್ ಅಂದವರು ಇದ್ದಾರೆ. ಬಟ್ ಒಂದು ಓವರ್ ಆಲ್ ನಾವು ಇದನ್ನು ಗಮನಿಸೋದಾದ್ರೆ, ಒಂದು ಕಾಂಗ್ರೆಸ್ಸಿನ ನಾಯಕರಲ್ಲೇ ಅಪಸ್ವರ ಇದೆ. ದೊಡ್ಡ ಮಟ್ಟದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಪೋರ್ಟ್ ಬಹಿರಂಗವಾಗಿ ಯಾರು ಕೊಡ್ತಾ ಇಲ್ಲ, ಕ್ಲಿಯರ್ ಆಗಿ ಕಂಡು ಬರ್ತಿರೋದು. ಮತ್ತೊಂದು ಕಡೆ ನಾವು ಇತರ ನಾಯಕರು ಮಾತನಾಡೋದು ಗಮನಿಸಿದ್ವಿ. RSS ಅನ್ನ ನಾವು ಟಾರ್ಗೆಟ್ ಮಾಡಿಲ್ಲ, ನಿಯಮ ತಂದಿದ್ದೀವಿ ಅನ್ನೋದು ಬಿಟ್ರೆ ನೇರ ಯಾರು ಕೂಡ RSS ನಾವು ಹಿಂಗೆ ಮಾಡಿದ್ವಿ ನೋಡಿದ್ರಾ ಅನ್ನೋ ತರ ಯಾರು ಮಾತಾಡ್ತಿಲ್ಲ ಶ್ರೀರಾಜ್. ಸೊ ನೋಡಿ, JDS ಕೂಡ ಮೌನ ವಹಿಸಿರೋದು, ಮತ್ತೆ ಯಾರು ಕೂಡ ನಾವು ಹಿಂಗೆ ಮಾಡಿದೀವಿ, RSS ನ ಗುರಿಯನ್ನಾಗಿ ಇಟ್ಟುಕೊಂಡು ಮಾಡಿದ್ದೇವೆ ಅನ್ನೋದನ್ನ ಹೇಳಲ್ಲ. ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಮೊನ್ನೆ ಮಾತನಾಡಿದಾಗಲೂ ಕೂಡ ಹೇಳಿದ್ರು, ನಾವು RSS ನಮ್ದು ಟಾರ್ಗೆಟ್ ಅಲ್ಲ, ಎಲ್ಲ ಸಂಘ ಸಂಸ್ಥೆಗಳು ನಿಯಮವನ್ನ ತರಬೇಕು, ಜಗದೀಶ್ ಶೆಟ್ಟರ್ ಅವರು ಕೊಟ್ಟಿರುವಂತಹ ಸುತ್ತೋಲೆಯನ್ನ ನಾವು ಮಾಡಿದ್ದೇವೆ ಅನ್ನೋದನ್ನ ಹೇಳಿದ್ರು. ಈಗ JDS ಯಾಕೆ ಮೌನ ವಹಿಸಿಕೊಂಡಿದೆ BJP ಜೊತೆಗೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗಿರುವಂತಹ ಪ್ರಶ್ನೆ. ನೋಡಿ, NDA ಭಾಗ ಕಳೆದ ಲೋಕಸಭಾ ಚುನಾವಣೆಯಿಂದ NDA ಜೊತೆಗೆ ಸೇರ್ಕೊಂಡಿರೋದು. ಮತ್ತೆ ದೇವೇಗೌಡರು ಹಿಂದೆ ಹೇಳಿರುವಂತಹ ಒಂದು ಹೇಳಿಕೆಯನ್ನ ಇತ್ತೀಚೆಗೆ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನ ಹೇಳಿ ಒಂದಿಷ್ಟು ಚರ್ಚೆಗೂ ಕೂಡ ಕಾರಣ ಆಯಿತು. 25 ವರ್ಷಗಳ ಹಿಂದೆ ಅವರು ಹೇಳಿದ್ರು RSS ನಿಷೇಧ ಆಗಬೇಕು ಅಂತ. ಇದೇ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು, ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು. ಬಿಜೆಪಿಯನ್ನು ಉಗುಳಿದ್ದಾರೆ ಇಬ್ರು ಎಲ್ಲಾ ನಾಯಕರು ಕೂಡ, JDS ನ ನಾಯಕರು ಕೂಡ. ಈಗ NDA ಭಾಗ ಆಗಿರೋ ಕಾರಣಕ್ಕೋಸ್ಕರವಾಗಿ ಸೈಲೆಂಟ್ ಆಗಿರುವಂತಹ ಸ್ಥಿತಿ ತಂಬಿದ್ದಿದೆ. ಮತ್ತೆ ಅವರು HD ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾಗಿರೋ ಕಾರಣಕ್ಕೋಸ್ಕರವಾಗಿ. ಸೊ ಇವತ್ತೆಲ್ಲ ಎಲ್ಲ BJP ನಾಯಕರೆಲ್ಲ ಹೋಗಿ ಮಾತನಾಡಿದಾರಂತೆ. ಏನೆಲ್ಲ ಮಾತಾಡಿದಾರೋ ಗೊತ್ತಿಲ್ಲ. ಕಾಂಗ್ರೆಸ್ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಟೀಕೆಯನ್ನ ಮಾಡ್ತಾ ಇದೆ JDS ಬಗ್ಗೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ಕೂಡ ಗಮನಿಸಿರ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ JDS ಅನ್ನೋದನ್ನ, JDS ಸೆಕ್ಯುಲರ್ ಇರೋದನ್ನ JDS ಸಫ್ರನ್ ಅನ್ನೋದಾಗಿ ಟೀಕೆ ಮಾಡಿದ್ರು. ಆಮೇಲೆ HD ದೇವೇಗೌಡರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅರ್ಧ ಮುಖ ಕೇಸರಿ ಮತ್ತೆ ಅರ್ಧ ಮುಖ ಅವರದ್ದು ಇಟ್ರು. ಅದೆಲ್ಲವೂ ಕೂಡ ಅಂದ್ರೆ ಕಂಪ್ಲೀಟ್ ಆಗಿ ಕೇಸರಿ ಆಗ್ತಾ ಇದೆ
ಒಂದು ಸ್ವಲ್ಪ ಬಾಕಿ ಇದೆ, ಇನ್ನು ಅರ್ಧದಂಶ ಬಾಕಿ ಇದೆ ಅನ್ನೋ ಆ ರೀತಿಯಲ್ಲಿ ಕಾಂಗ್ರೆಸ್ ಬಹಳ ಮಟ್ಟದಲ್ಲಿ ಟೀಕೆ ಮಾಡ್ತಾ ಹೋಯಿತು ಅಂತ. ಸೊ ನಿಖಿಲ್ ಕುಮಾರಸ್ವಾಮಿ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಓಡಾಡ್ತಿದ್ದಾರೆ. ನೆಕ್ಸ್ಟ್ ಅವರೇ JDS ನ ರಾಜ್ಯಾಧ್ಯಕ್ಷರು ಅನ್ನುವ ಚರ್ಚೆಯೂ ಕೂಡ ಬಹಳ ದೊಡ್ಡ ಮಟ್ಟದಾಗಿದೆ. ನವೆಂಬರ್ ನಲ್ಲಿ JDS ಕ್ರಾಂತಿ ಆಗಿದೆ. ಸೊ ಇವೆಲ್ಲವೂ ಕೂಡ JDS ನಿಖಿಲ್ ಕುಮಾರಸ್ವಾಮಿ ಅವರಿಗೆ JDS ಪಕ್ಷ ಇಟ್ಕೊಂಡು ಮುಂದೆ ಹೋಗುವ ಒಂದು ಭರವಸೆ ಇಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಕಂಪ್ಲೀಟ್ ಆಗಿ ಅವರು ಹಿಂದುತ್ವ ಅದೆಲ್ಲವೂ ಕೂಡ ಧರ್ಮಯಾತ್ರೆ ಎಲ್ಲ ಅವರು ಹೋದ್ರು, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಹೋಗುತ್ತೆ. ಸೊ ಅಂದ್ರೆ ಓವರಾಲ್ ಆಗಿ ಶ್ರೀರಾಜ್ ಹೇಗೆ ಇದನ್ನ ನಾವು ವಿಶ್ಲೇಷಣೆ ಮಾಡಬಹುದು? ಒಂದು ಕಡೆ RSS ನ ಕಾರ್ಯಚಟುವಟಿಕೆಗೆ ಹೆಸರು ಹೇಳದೇನೆ ಅವರು ಕಡಿವಾಣ ಹಾಕಿರೋದು, ಕಾಂಗ್ರೆಸ್ ನಲ್ಲಿರುವಂತಹ ಒಂದಿಷ್ಟು ಭಿನ್ನಾಭಿಪ್ರಾಯಗಳು, ಜೊತೆಯಲ್ಲಿ ಇದನ್ನ ದೊಡ್ಡ ಮಟ್ಟಕ್ಕೆ ವಿರೋಧ ಮಾಡೋದ್ರಲ್ಲೂ ಕೂಡ ಬಿಜೆಪಿ ಕೂಡ ಸೈಲೆಂಟ್ ಆಗಿದೆ. ಹೆಂಗೆ ಇದನ್ನ ಕನ್ಕ್ಲೂಡ್ ಮಾಡಬಹುದು ಅಂತ ಗೊತ್ತಿಲ್ಲ. ಬಹುಶಃ ಇವೆಲ್ಲ ರಾಜಕೀಯ ಭಿನ್ನ ಅಭಿಪ್ರಾಯಗಳು, ಭಿನ್ನ ಸಂಘರ್ಷಗಳು ಅಥವಾ ಸಿದ್ಧಾಂತಗಳ ಆಧಾರದ ಮೇಲೆ ಹೋಗುತ್ತೆ. ಈಗ ಬಿಜೆಪಿಯ ನಾಯಕರಿಗೆ ಕಡಿವಾಣ ಹಾಕುವಲ್ಲಿ RSS ಒಂದು ಹಂತಕ್ಕೆ ಏನು ಯಶಸ್ವಿ ಆಗಿದೆ. ಅಂದ್ರೆ ಬಿಜೆಪಿ ನಾಯಕರ ಲೂಸ್ ಟಾಕ್ಗಳು, ಇಲ್ಲಿನ ನಾಯಕರ ಮೇಲೆ ಯಾರ ಮೇಲೂ ಕೂಡ ಒಂದು ಏನು ಒಳ್ಳೆ ಅಭಿಪ್ರಾಯ RSSಗೆ ಇಲ್ಲ ಅನ್ನುವಂತಹ ಒಂದು ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಇರೋದು. ಹಾಗಾಗಿ ದಮ್ಮು ತಾಕತ್ತು ಇದರ ಮಾಡಿ ತೋರಿಸಿ ಅಂತೆಲ್ಲ ಹೇಳಿದಾರಲ್ಲ ಕೆಲವು ಬಿಜೆಪಿ ನಾಯಕರು, ಅವರೆಲ್ಲರಿಗೂ ಕೂಡ ಬಾಯಿ ಮುಚ್ಚಿಸುವಂತ ಕೆಲಸವನ್ನ RSS ಮಾಡಿದೆ. ಒಂದ್ ಹಂತಕ್ಕೆ NDA ಕೂಡ ಅದನ್ನ ಹೇಳಿದೆ ಅಂತ ಅನ್ಸುತ್ತೆ ನಮ್ಗೆ. ಅಂದ್ರೆ JDS ಮತ್ತೆ ಬಿಜೆಪಿ ಇಬ್ರು ಮೌನವಾಗಿರೋದನ್ನ ಗಮನಿಸಿದ್ರೆ NDA ನರೇಂದ್ರ ಮೋದಿ ಅವರಿಂದನೇ ಅಥವಾ ಅಮಿತ್ ಶಾ ಅವರಿಂದನೇ ಒಂದು ಸೂಚನೆ ಬಂದಿರೋದು ಅಂತ ಕಾಣಿಸುತ್ತೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ RSS ಅನ್ನ ಟಾರ್ಗೆಟ್ ಮಾಡಿಲ್ಲ, ಸಂಘ ಸಂಸ್ಥೆಗಳಿಗೋಸ್ಕರ ನಿಯಮ ಮಾಡಿದೆ ಅಂತ. ಸೊ ನಿಯಮ ಪಾಲಿಸಿ ಮಾಡಿ ಅಲ್ಲೇನಾದ್ರೂ ಆಕ್ಷೇಪಗಳು ಅಥವಾ ನಿರಾಕರಣೆ ಅನುಮತಿಯನ್ನು ಕೊಡೋದ್ರಲ್ಲಿ ನಿರಾಕರಣೆ ಮಾಡಿದ್ರೆ ಮತ್ತೆ ಮುಂದೆ ನೋಡ್ಕೊಳ್ಳೋಣ ಅನ್ನೋ ಹಾಗೆ ಏನಾದ್ರೂ ಇರ್ಬಹುದೇನೋ ಗೊತ್ತಿಲ್ಲ. ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಇನ್ನು ಕೂಡ ನಾಡ್ ನವೆಂಬರ್ 2ಕ್ಕೆ ಅಲ್ಲೆಲ್ಲೋ ಅಂದ್ರೆ ಚಿತ್ತಾಪುರದಲ್ಲಿ ಪಥಸಂಚಲನ ಇದೆಯಂತೆ. ಚಿತ್ತಾಪುರ ಇದೆ ಗೊತ್ತಿಲ್ಲ. ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಕೂಡ ಈ ಪ್ರಕರಣ ಕೋರ್ಟ್ ಅಂಗಳದಲ್ಲಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಜೊತೆಯಲ್ಲಿ ಒಂದು ಬ್ರೇಕ್ ಆದ ನಂತರ ಕಾಂಗ್ರೆಸ್ಸಿನ ನಾಯಕರೊಬ್ರು ತೊಡೆ ತಟ್ಟಿ ನಿಂತಿದ್ದಾರೆ. ಯಾವ ಕಾರಣಕ್ಕೆ ಏನು ಇವೆಲ್ಲವನ್ನ ಹೇಳ್ತೀವಿ ಸಣ್ಣ ವಿರಾಮದ ನಂತರ. ಅಸ್ಮಿತೆಗೆ ಕರ್ನಾಟಕ ನ್ಯೂಸ್ ಬೀಟ್ ಮುಡಿಪು. ನಾವು ಲೆಫ್ಟು ಅಲ್ಲ, ರೈಟು ಅಲ್ಲ, ಕೇವಲ ಸ್ಟ್ರೈಟು. ಕ್ರಿಯೇಟಿವಿಟಿ ಎಲ್ಲುಂಟು, ನಿತ್ಯ ಸುದ್ದಿಗಳ ಕರದಂಟು. ಭ್ರಷ್ಟರ ಬೇಟೆಗೆ ಆದ್ಯತೆ, ಹೊಸ ಸುದ್ದಿಗೆ ಪ್ರಾಧಾನ್ಯತೆ. ಜಿಡ್ಡು ವ್ಯವಸ್ಥೆಗೆ ಬೆಸಿ ಮುಟ್ಟಿಸೋದು ನಿಶ್ಚಿತ. ಜನಪರ, ನೊಂದಪರ, ರೈತಪರ ಸುದ್ದಿಗೆ ಜಾಗ ಖಚಿತ. ಆಶೀರ್ವದಿಸಿ, ಹರಸಿ, ಹಾರೈಸಿರಿ ನೀವು. ನಿಮ್ಮ ಕರ್ನಾಟಕ
ವೆಲ್ಕಮ್ ಬ್ಯಾಕ್. ಸದ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಸಹಕಾರ ಸಚಿವರಾಗಿದ್ದಂತಹ ರಾಜಣ್ಣ ಅವರೇ ಪಕ್ಷಕ್ಕೆ ಯಾಕೋ ಸಹಕಾರವನ್ನ ಕೊಡ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. KN ರಾಜಣ್ಣಗೆ ಮತ್ತೆ ಮಂತ್ರಿ ಸ್ಥಾನವನ್ನ ಕೊಡಲೇಬೇಕೆನ್ನುವಂತ ಆಗ್ರಹ ಕೇಳಿ ಬರ್ತಿದೆ. ರಾಜಣ್ಣ ಬೆಂಬಲಿಗರಿಂದ ಪ್ರತಿಭಟನಾ ರ್ಯಾಲಿಯನ್ನ ಮಾಡಲಾಗಿದೆ. ಶಿರಾದಲ್ಲಿ ಬೆಂಬಲಿಗರಿಂದ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಈ ಪ್ರತಿಭಟನೆಯಲ್ಲಿ 5,000ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ರು. ರಾಜಣ್ಣ ಅವರು ಮತ್ತೆ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳಲೇಬೇಕು, ಸಚಿವ ಸ್ಥಾನವನ್ನ ಕೊಡಲೇಬೇಕನ್ನೋದಾಗಿ ಇವತ್ತು ಶಿರಾದಲ್ಲಿ ಅವರ ಅಭಿಮಾನಿಗಳು, ಬೆಂಬಲಿಗರು ಎಲ್ಲರೂ ಕೂಡ ನೋಡ್ತಾ ಇದೀವಲ್ಲ ದೃಶ್ಯದಲ್ಲಿ 5,000ಕ್ಕೂ ಹೆಚ್ಚು ಜನರು ಭಾಗಿಯಾಗಿ ದೊಡ್ಡ ಮಟ್ಟಕ್ಕೆ ಆಗ್ರಹವನ್ನ ಮಾಡಿರುವಂಥದ್ದು. ಶಿರಾಜ್ ಒಂದು ಕಡೆ ರಾಜಣ್ಣ ಅವರು ಈಗ ಕ್ಯಾಬಿನೆಟ್ ಇಂದ ಕಿಕ್ಔಟ್ ಆದ್ರು ಅನ್ನೋದ್ರಲ್ಲಿ ಯಾಕೆ ತಪ್ಪಿಲ್ಲ. ಯಾಕಂತಂದ್ರೆ ಮತಗಳ್ಳತನ ಅನ್ನುವ ದೊಡ್ಡ ಅಸ್ತ್ರವನ್ನ ಕಾಂಗ್ರೆಸ್ ಪಕ್ಷ ದೇಶದಾದ್ಯಂತ ಹಿಡ್ಕೊಂಡಂತ ಸಂದರ್ಭದಲ್ಲಿ ಅದರ ವಿಚಾರವಾಗಿ ಮಾತನಾಡಿ ಅಥವಾ ಆ ವಿಚಾರದಲ್ಲಿ ಅವರು ತೋರಿದಂತ ನಡೆಯಿಂದಾಗಿ ಕ್ಯಾಬಿನೆಟ್ ನಿಂದ ಆಚೆ ಹಾಕಿದ್ರು. ಮತ್ತೊಂದು ಕಡೆಯಲ್ಲಿ ರಾಜಣ್ಣ ಅನ್ನೋಕು ಹಿರಿಯ ನಾಯಕ, ಸಮುದಾಯವಾರುವಾಗೂ ಕೂಡ ಬಲಿಷ್ಠ ನಾಯಕ, ಸಿದ್ದರಾಮಯ್ಯನವರ ಆಪ್ತ ನಾಯಕ, ಹಿಂಗೆಲ್ಲ ಇದ್ರೂ ಕೂಡ ಹೊರಗೋಗಿ ಸಹಕಾರ ಸಚಿವರು ಈಗ ಯಾರು ಸಹಕಾರ ಕೊಡದಂಗೆ ಅವ್ರು ವಾಪಸ್ ಸೇರಿಸ್ಕೊಳ್ಳಿ ಅಂತ ಪ್ರತಿಭಟನೆ ಮಾಡ್ತಿದ್ದಾರಲ್ಲ, ಈ ಬಾರಿ ಇನ್ನಾಗುವಂತ ಸಾಧ್ಯತೆ ಇದೆಯಾ ರಾಜಣ್ಣ? ನನ್ಗನ್ಸೋ ಮಟ್ಟಿಗೆ ಹೈಕಮಾಂಡ್ ಒಂದ್ ಹಂತಕ್ಕೆ ನಿರ್ಧಾರ ಮಾಡಿ, KC ವೇಣುಗೋಪಾಲ್ ಅವರೆಲ್ಲ ಇದ್ರು ಈ ವಿಷಯದಲ್ಲಿ. KC ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಅವರೆಲ್ಲರೂ ಕೂಡ ಇತ್ತು. ಸುರ್ಜೇವಾಲಾ ಅವರ ಬಗ್ಗೆ ಕೂಡ ಒಂದು ಆರೋಪ ಮಾಡ್ತಾರೆ ಇವರು, ಅಂದ್ರೆ CM ಸಿದ್ದರಾಮಯ್ಯನವರನ್ನ ಮೀರ್ತಾರೆ ಇವರು. ಸುರ್ಜೇವಾಲಾ ಬಂದು ರಾಜ್ಯ ಉಸ್ತುವಾರಿ ಬಂದಾಗ ಸಿದ್ದರಾಮಯ್ಯನವ್ರು ಮಾಡ್ಬೇಕಾಗಿರುವಂತ ಕೆಲಸ ಇವ್ರು ಯಾಕೆ ಬಂದು ಮಾಡ್ತಿದ್ದಾರೆ, ಓವರ್ಟೇಕ್ ಮಾಡ್ತಿದ್ದಾರೆ ಅನ್ನೋದೆಲ್ಲ ಹೇಳಿದಾಗ ಸುರ್ಜೇವಾಲರು ಕೂಡ ಹೈಕಮಾಂಡ್ಗೆ ಇವರ ಬಗ್ಗೆ ಇವರು ನೇರ ನಿಷ್ಠುರವಾಗಿ ಮಾಡ್ತಾರೆ, ನಮ್ಮ ವಿರುದ್ಧವೇ ಮಾತನಾಡ್ತಾ ಇದ್ದಾರೆ, ಹೈಕಮಾಂಡ್ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಅನ್ನೋದೆಲ್ಲ ರಿಪೋರ್ಟ್ ಅಲ್ಲಿ ಹೋಗಿರುತ್ತೆ. ಸೊ ಹಾಗಾಗಿ ಸಂಪುಟದಿಂದಲೇ ವಜಾಗೊಳಿಸಿರುವ ಕಾರಣಕ್ಕೋಸ್ಕರವಾಗಿ ಮತ್ತೆ ಈಗ ಅವರ ಬೆಂಬಲಿಗರೆಲ್ಲರೂ ಕೂಡ ಬೇಡಿಕೆ ಇಡ್ತಾ ಇದ್ದಾರೆ ಅವರು ಸಚಿವರಾಗಬೇಕು ಅಂತ. ಬಟ್ ಹೈಕಮಾಂಡ್ ನಿರ್ಧರಿಸುತ್ತಾ ಅಥವಾ ಸಿದ್ದರಾಮಯ್ಯನವರು ಕೈಯಲ್ಲಿರೋದು ಈ ಸಚಿವ ಸಂಪುಟ ಪುನರ್ರಚನೆ ಇವೆಲ್ಲವೂ ಕೂಡ. ಸೊ ಹಾಗಾಗಿ ಮತ್ತೊಂದ್ಸಲ ಸಿದ್ದರಾಮಯ್ಯನವರು ಬೇಡಿಕೆ ಇಡ್ತಾರ, ರಾಜಣ್ಣನ ಒಳಗ್ ತಗೊಳ್ಳೋಣ, ಅವರು ಬೇಕು, ನಮ್ಗೆ ಒಂದು ಹಿರಿಯ ತಲೆ ಬೇಕು ಅನ್ನೋದನ್ನ ಹೇಳ್ಕೊಂಡು ಮುಂದೆ ತಗೊಳ್ಳುವಂತಹ ಪ್ರಯತ್ನ ಮಾಡ್ತಾರ ಗೊತ್ತಿಲ್ಲ. ಬಹುಶಃ ಇದು ಹೈಕಮಾಂಡ್ ಮಟ್ಟಕ್ಕೆ KN ರಾಜಣ್ಣನವರ ಬೆಂಬಲಿಗರು ಇಷ್ಟರ ಮಟ್ಟಿಗೆ ಇದ್ದಾರೆ ಅನ್ನೋದನ್ನ ತಿಳಿಸುವಂತ ಆ ರೀತಿಯಲ್ಲೂ ಕೂಡ ಮಾಡಿರಬಹುದು ಅಂತ ಕಾಣಿಸುತ್ತೆ. ಕಾಂಗ್ರೆಸ್ ಅಲ್ಲೂ ಕೂಡ ಬದಲಾವಣೆ ಪರ್ವ ಆಗುತ್ತೆ ಅನ್ನೋದನ್ನೆಲ್ಲ ಹೇಳ್ತಾ ಇದ್ದಾರಲ್ಲ, ನವೆಂಬರ್ ಎಲ್ಲ ಆಗುತ್ತೆ ಅನ್ನೋದು. ಹಾಗಾಗಿ ಈ ತಿಂಗಳು ಮುಗಿತಾ ಅಂದ್ರೆ ಒಂದು ಕಡೆ ಈ ತಿಂಗಳು ಕೊನೆ ಆಗ್ತಾ ಬರ್ತಿದ್ದಂತೆ ಶಕ್ತಿ ಪ್ರದರ್ಶನ ಮೂಲಕವಾಗಿ ಆ ಭಾಗದಲ್ಲಿ ಒಂದಿಷ್ಟು ತಮ್ಮ ಶಕ್ತಿ ಹೆಂಗಿದೆ, ಜನ ಬೆಂಬಲ ಹೆಂಗಿದೆ, ಎಲ್ಲಾದ್ರೂ ಕೈ ಬಿಟ್ರೆ ಮುಂದಿನ ಚುನಾವಣೆಗೂ ಮತ್ತೊಂದಕ್ಕೂ ಏನ್ ಮೈನಸ್ ಆಗುತ್ತೆ. ಯಾಕಂತಂದ್ರೆ ಒಂದು ರಾಜಣ್ಣ ಬಹಿರಂಗವಾಗಿ ಹೇಳಿದ್ರು, ನಾನು ಇದೇ ಅವಧಿಯಲ್ಲಿ ವಾಪಸ್ ಬಂದೇ ಸಚಿವ ಅಂತ. ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಿರೋದು ಎಲ್ಲೋ ಕಡೆ ಸಿದ್ದರಾಮಯ್ಯನವರು ಇದ್ದಾರೆ. ಯಾಕಂದ್ರೆ DK ಶಿವಕುಮಾರ್ ಅವರ ಬಗ್ಗೆನೂ ಕೂಡ ಯಾವಾಗ CM ಬದಲಾವಣೆ ಅನ್ನೋ ಮಾತು ಬಂದಾಗಲ್ಲ ಪ್ರತಿ ಬಾರಿ ಸಿದ್ದರಾಮಯ್ಯನವ್ರ ಪರ ಬ್ಯಾಟಿಂಗ್ ಮಾಡಿದ್ರು. ಎಲ್ಲೋ ಒಂದ್ ಕಡೆ ನೇರ DCM ಮತ್ತು ರಾಜಣ್ಣ ಅವರಿಗೆ ಆಗಲ್ವೇನೋ ಅನ್ನೋ ಆಗಿತ್ತು. ಆಗಲ್ಲ ಕೂಡ. ಸೊ ನೋಡಿ, ಮಾಗಡಿ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರು ಏನ್ ಹೇಳಿದ್ರು ಇವ್ರ ಬಗ್ಗೆ, ಇವರು ಸಚಿವ ಸಂಪುಟದಿಂದ ವಜಾಗೊಳಿಸಿದಾಗ ಅವರು ಹಾಗೆಲ್ಲ ಹೇಳ್ತಿರೋದನ್ನ ನೋಡಿದ್ರೆ ಅವ್ರು ಮೇ ಬಿ ಬಿಜೆಪಿ ಜೊತೆಗೆ ಪಾಲಾಗಬಹುದು ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಸೊ ಇವೆಲ್ಲವೂ ಕೂಡ ಒಂದು ಚರ್ಚೆ ಆಗ್ತಿರುವಂತಹ ಸಂದರ್ಭದಲ್ಲಿ ಇಲ್ಲ, ನಾನು ಕಾಂಗ್ರೆಸ್ ನಲ್ಲೇ ಉಳಿತೇನೆ ಅನ್ನುವ ಸಂದೇಶವೂ ಕೂಡ ರವಾನೆ ಆಗ್ಬೇಕು, ಜೊತೆಗೆ ತನ್ನ ಪ್ರಭಾವವು ಕೂಡ ಹೈಕಮಾಂಡ್ಗೆ ತೋರಿಸಬೇಕಾಗಿರೋದು. ಮತ್ತೆ ನೋಡಿ, ಅವರು ಮಾಜಿ ಸಚಿವರಾದಾಗ, ಅಂದ್ರೆ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ ಮತ್ತೆ ಸಚಿವ ಸಂಪುಟದಿಂದ ವಜಾ ಆದಾಗ ಕೆಲವು ದಿನಗಳ ಅಂತರದಲ್ಲಿ DCC ಬ್ಯಾಂಕ್ನ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅಂತ. ಸೊ ಬಹಳ ಪ್ರಮುಖವಾಗಿ ನಾವು ಈ ತರದೆಲ್ಲ ಗಮನಿಸಬೇಕು. ಅಂದ್ರೆ ಸಚಿವ ಸಂಪುಟದಲ್ಲಿ ತಾನು ಇಲ್ಲದೆ ಇದ್ರೂ ಕೂಡ ನನ್ನ ಪ್ರಭಾವ ತುಮಕೂರಿನಲ್ಲಿ ಇದೆ, ರಾಜ್ಯ ಮಟ್ಟದಲ್ಲಿ ಇದೆ ಅನ್ನುವುದನ್ನು ತೋರಿಸುವಂತ ಪ್ರಯತ್ನವೂ ಕೂಡ ಆ ಮೂಲಕ ಆಯ್ತು ಎಲ್ಲವೂ ಕೂಡ. ಸೊ ನೋಡಿ, ಇದೆಲ್ಲವೂ ಕೂಡ ರಾಜಣ್ಣ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್ ಆಗಿ ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡಿದ್ರು. ಬಟ್ ಅವರ ನೇರ ನುಡಿ ಮಾತುಗಳು ಹೈಕಮಾಂಡ್ಗೆ ಹಿಡಿಸಿಲ್ಲ. ಸೊ ಇದೆಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ಬಹುಶಃ ಈ ನವೆಂಬರ್ ಕ್ರಾಂತಿ ಏನಿದೆ, ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡ್ತಾರೆ ಹೈಕಮಾಂಡ್ ಸಿದ್ದರಾಮಯ್ಯನವರ ಶಿಫಾರಸ್ಸಿನ ಮೇಲೆ ಅನ್ನುವ ಚರ್ಚೆಗಳೆಲ್ಲವೂ ಕೂಡ ಕಾಂಗ್ರೆಸ್ ವಲಯದಲ್ಲಿ ಏನಿದೆಯಲ್ಲ, ಸೊ ಆ ಚರ್ಚೆ ಬರುವುದಕ್ಕೆ ಮುನ್ನವೇ ತನ್ನ ಬೆಂಬಲಿಗರಿಂದ ಈ ರೀತಿಯ ಒಂದು ನಾನು ಮತ್ತೆ ಆಗ್ತೀನಿ, ರಾಜಣ್ಣ ಮತ್ತೆ ಬರ್ತೀವಿ, ಅಂದ್ರೆ ಸಚಿವ ಸಂಪುಟಕ್ಕೆ ಬಂದು ಅದೇ ಹುದ್ದೆಯನ್ನು ಅಲಂಕರಿಸ್ತೇನೆ. ನೋಡಿ, ಹಾಸನ ಉಸ್ತುವಾರಿ ಆಗಿದ್ರು, ಅವರು ರಾಜೀನಾಮೆ ಆದ್ಮೇಲೆ ಕೃಷ್ಣ ಬೈರೇಗೌಡರಿಗೆ ಕೊಟ್ರು ಅಂತ. ಸೊ ಕೃಷ್ಣ ಬೈರೇಗೌಡರು ಅಲ್ಲಿ ಯಾವ ತರ ವರ್ಚಸ್ಸನ್ನ ಗಿಟ್ಟಿಸ್ಕೊಂಡ್ರು ಅಂದ್ರೆ ಹಾಸನಾಂಬ
ಏನು ದರ್ಶನ ಎಲ್ಲ ವಿಷಯ 24 ಗಂಟೆ ಅಲ್ಲೇ ಇಟ್ಕೊಂಡು ಒಂದ್ ರೀತಿ ವರ್ಚಸ್ ತೋರ್ತಿದ್ದಾರೆ. ಮತ್ತೊಂದ್ ಕಡೆಯಲ್ಲಿ ಈಗ ಅಪ್ಡೇಟ್ ಕೂಡ ಲಭ್ಯವಾಗ್ತಿದೆ. ಅಂದ್ರೆ ಪರಮೇಶ್ವರ್ ಅವರ ಮೀಸಲು ಕ್ಷೇತ್ರ ಬಿಡೋದಿಲ್ಲ. ಯಾಕೆ ಪರಮೇಶ್ವರ ಮೀಸಲು ಕ್ಷೇತ್ರ ಬಿಡೋದಿಲ್ಲ? ಯಾಕೆ ಪರಮೇಶ್ವರ್ ಅವರು ಜೊತೆಯಲ್ಲಿ ಪರಮೇಶ್ವರ ಸಾಮಾನ್ಯ ಕ್ಷೇತ್ರದಲ್ಲಿ ಯಾಕೆ ನಿಲ್ಲಬಾರದು? ಮೀಸಲು ಕ್ಷೇತ್ರದಿಂದ ಮತ್ತೊಬ್ಬರಿಗೆ ಸಹಾಯ ಆಗುತ್ತೆ ಅನ್ನೋ ವಿಚಾರ ಕೂಡ ಇಲ್ಲಿ ಗಮನಿಸಬೇಕು. ಪರಮೇಶ್ವರ್ ಬಗ್ಗೆ ಹೇಳಿಕೆಯನ್ನ ನೀಡಿದ್ರು ರಾಜಣ್ಣ ಅವರು. ಮೀಸಲು ಕ್ಷೇತ್ರ ಬಿಟ್ಟುಕೊಡುವ ಮನಸ್ಥಿತಿ ಬರಬೇಕು ಇವ್ರಿಗೆ ಅನ್ನೋದಾಗಿ, ಎಲ್ಲವನ್ನ ನಾವೇ ಬಳಸ್ಕೊಂಡ್ರೆ ಹೆಂಗೆ ಅನ್ನೋದಾಗಿ ಆ ವಿಚಾರವನ್ನ ಕೂಡ ಪ್ರಸ್ತಾಪಿಸ್ತಾರೆ. ಸಾರ್ವಜನಿಕ ವೇದಿಕೆಯಲ್ಲಿ ಪ್ರಶ್ನೆ ಮಾಡಿರ್ತಾರೆ ರಾಜಣ್ಣ. ಮೀಸಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕ್ಷೇತ್ರದ ವಿಚಾರವಾಗಿನೂ ಕೂಡ ಮಾತನಾಡಿದ್ರು. ಅಂದ್ರೆ ರಾಜಣ್ಣ ಒಂದ್ ರೀತಿ ನೇರ ಮಾತಾಡ್ತಾರೆ, ಬಾಂಬ್ ಹಾಕ್ತಾರೆ. ಒಂದು ಸಮುದಾಯ ಲೆಕ್ಕಾಚಾರಗಳು ಇರುತ್ತೆ, ಮೀಸಲು ಕ್ಷೇತ್ರದ ಬಗ್ಗೆನೂ ಇರುತ್ತೆ. ಅಂದ್ರೆ ಅವರ ಸ್ಟ್ಯಾಂಡ್ ಯಾವಾಗ್ಲೂ ಕೂಡ ಒಂದ್ ರೀತಿ ಡಿಫ್ರೆಂಟ್ ಆಗೇ ಇರುತ್ತಲ್ಲ ಶ್ರೀರಾಜ್. ನೋಡಿ, ಇಬ್ರು ಕೂಡ ತುಮಕೂರಿನಿಂದ ಬಂದವರು. ಹೌದು. ಸೊ ಹಾಗಾಗಿ ಅವರ ನಡುವೆ ನಿರಂತರವಾಗಿ ಹಿಂದಿನಿಂದ ಅಲ್ಲ, ಹಿಂದಿಂದಲೂ ಕೂಡ ಅವರ ನಡುವೆ ಒಂದಿಷ್ಟು ಸಣ್ಣ ವೈಮನಸ್ಸಿತ್ತು. ಅಂದ್ರೆ ಸಚಿವ ಸಂಪುಟದ ಒಳಗೆ ಹೊರಗೆ ಎಲ್ಲವೂ ಕೂಡ ಅಂದ್ರೆ ಪ್ರಭಾವ. ಈಗ ತುಮಕೂರಿನಿಂದ ಇವರು ಮಾತ್ರ ಏನು ಹುದ್ದೆಯಲ್ಲಿದ್ದಾರೆ, ಸರ್ಕಾರದ ಹುದ್ದೆಯಲ್ಲಿದ್ದಾರೆ. ಇವರು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದಾರೆ, ಶಾಸಕರಾಗಿದ್ದಾರೆ. ಸೊ ಹಾಗಾಗಿ ಜನ ಪರಮೇಶ್ವರ್ ಅವರಲ್ಲಿ ಹೋಗುವುದು ಜಾಸ್ತಿ, ಈಗ ಇವ್ರ ಕಡೆ ಬರೋದು ಕಡಿಮೆ. ಅಂತ ಶಾಸಕರ ವ್ಯಾಪ್ತಿಯಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಇವರು ಅಲ್ಲಿಗೆ ಬರ್ತಾರೆ, ಆದ್ರೆ ಸರ್ಕಾರದ ವ್ಯಾಪ್ತಿಯಲ್ಲಿ ಇರೋರಿಗೆ ಅಲ್ಲಿ ಹೋಗ್ತಾರೆ ಅಂತ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಪರಮೇಶ್ವರ್ ಅವರ ಬಗ್ಗೆ ಇವರು ನೇರವಾಗಿ ಹೇಳ್ತಾರೆ. ಅಂದ್ರೆ ನೀವು ಮೀಸಲು ಕ್ಷೇತ್ರವನ್ನು ಬಿಟ್ಕೊಡೋದಿಲ್ಲ, ಯಾಕೆ ಇನ್ನೊಬ್ರಿಗೆ ಯಾರಿಗಾದ್ರೂ ಅವಕಾಶ ಕೊಡಿ, ಯುವ ನಾಯಕರಿಗೆ ಅವಕಾಶ ಕೊಡಿ ಅನ್ನೋದನ್ನ ಹೇಳ್ತಾರೆ. ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ, ಇಷ್ಟು ವರ್ಷ ನೀವು ರಾಜಕೀಯದಲ್ಲಿ ದುಡಿದಿದ್ದೀರಿ, ನೀವು ಏನಾದ್ರೂ ಒಂದು ಸಾಮಾನ್ಯ ಕ್ಷೇತ್ರಕ್ಕೆ ಹೋಗಿ ನಿಂತು ಗೆದ್ದು ತೋರಿಸಬಹುದಲ್ಲ, ತೋರಿಸಬಹುದಲ್ಲ. ಇದು ಆ ತುಮಕೂರಿನಲ್ಲಿ ಯಾವ ರೀತಿ ಚರ್ಚೆ ಆಗ್ತಿದೆ ಕೇಳಿದ್ರೆ, ರಾಜಣ್ಣನ ಬೆಂಬಲಿಗರು ಅವ್ರು ಹೇಳೋದ್ರಲ್ಲಿ ಏನ್ ತಪ್ಪಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಪರಮೇಶ್ವರ್ ಅವರ ಬೆಂಬಲಿಗರು ಏನ್ ಹೇಳ್ತಿದ್ದಾರೆ ಕೇಳಿದ್ರೆ, ಮೀಸಲು ಕ್ಷೇತ್ರವನ್ನ ಅವರ ಸ್ವಂತ ಕ್ಷೇತ್ರವನ್ನ ಯಾಕೆ ಬಿಟ್ಕೊಡ್ಬೇಕು, ಅವರು ಈ ಸರ್ಕಾರಕ್ಕೆ ಒಳ್ಳೇದ್ ಮಾಡಿಲ್ವಾ, ಅಥವಾ ಸರ್ಕಾರದ ಉನ್ನತ ಹುದ್ದೆಗೆ ಹೋಗಿದ್ದಾರೆ, ಅವರು ತುಮಕೂರಿಗೆ ಬೇಕಾದಷ್ಟು ಯೋಜನೆಗಳನ್ನ ತಂದಿದ್ದಾರೆ ಅನ್ನುವಂತ ಆ ರೀತಿಯ ಚರ್ಚೆಗಳಾಗ್ತಾ ಇದೆ. ಸೊ ಇವೆಲ್ಲವನ್ನ ಗಮನಿಸಿದ್ರೆ ಆ ಒಂದೇ ಜಿಲ್ಲೆಯ ಒಂದೇ ಪಕ್ಷದ ಇಬ್ಬರು ನಾಯಕರ ನಡುವೆ ಇರುವಂತಹ ಒಂದು ವೈಷಮ್ಯ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಂತಂದ್ರೆ ಅವ್ರವ್ರ ನಡುವೆ ಒಂದಿಷ್ಟು ಅಸಮಾಧಾನಗಳಿರೋದು ಒಂದು ಗೊತ್ತು. ಮತ್ತೊಂದ್ ಕಡೆಯಲ್ಲಿ ಅಷ್ಟು ಈಸಿಯಾಗಿ ಮೀಸಲು ಕ್ಷೇತ್ರವನ್ನ ಬಿಟ್ಕೊಡೋದು ಇಲ್ಲ. ಯಾಕಂತಂದ್ರೆ ಈ ದಲಿತ ಸಿಎಂ ಅನ್ನುವಂತ ವಿಚಾರ ಬಂದಾಗ ಎಲ್ಲ ನಾಯಕರ ನಡುವೆ ಒಂದು ಜಟಾಪಟಿ ಆಯ್ತು. ಎಲ್ಲ ಒಂದ್ ಕಡೆ ಅದಕ್ಕೆ ಮುಂದಿನ ದಿನದಲ್ಲಿ ದಾರಿ ಮಾಡ್ಕೊಡುತ್ತಾ, ಎಲ್ಲಾದ್ರೂ ರೆಬಲ್ ಆಗ್ಬಿಟ್ರೆ ಇವರೆಲ್ಲ ಯಾರು ರಾಜಣ್ಣ ಅವ್ರು ಇರ್ಬೋದು. ಯಾಕಂದ್ರೆ ಈ ದಲಿತ ಸಿಎಂ ವಿಚಾರ ಕಾಂಗ್ರೆಸ್ ಮನೆಯಲ್ಲಿ ಇದೆ. ಜಾರಕಿಹೊಳಿ ಅವರು ಇತ್ತೀಚೆಗಷ್ಟೇ ಹೇಳ್ತಿದ್ರು 33 ಟೈಮಲ್ಲಿ ನೋಡೋಣ, ಈಗ ನಾನು ವಿಚಾರ ಬಿಟ್ಟಿದ್ದೀನಿ ಅಂತ. ಸೊ ದಲಿತ ಸಿಎಂ ವಿಚಾರ ಅಂತ ನೋಡಿ, ಯಾಕಂತಂದ್ರೆ ಒಂದೇ ಸಮುದಾಯ ನಾಯಕರಿದ್ದಾರೆ. ಸೊ ಆ ರೇಸ್ ಅಲ್ಲಿ ಯಾರು ಮುಂಚೂಣಿಯಲ್ಲಿ ಬರ್ಬೋದು? ಯಾಕಂತಂದ್ರೆ ಪರಮೇಶ್ವರ್ ಅವರ ಹೆಸರು ಈಗ ಇಲ್ಲ, ಅನೇಕ ಟೈಮ್ ಇಂದ ಇತ್ತು. ಖರ್ಗೆ ಅವರು ಕೂಡ ಅದೇ ಇದ್ರಲ್ಲಿ ಬರ್ತಾರೆ, ಹೈಕಮಾಂಡ್ ಇವಾಗ ನಾಯಕರಾಗಿದ್ದಾರೆ ಕಾಂಗ್ರೆಸ್ ಅವರು. ಸೊ ಆ ಟೈಮಲ್ಲಿ ಎಲ್ಲಾದ್ರೂ ರಾಜಣ್ಣ ಮತ್ತು ಪರಮೇಶ್ವರ್ ನಡುವೆ ಮತ್ತೊಂದಿಷ್ಟು ಜಟಪಟಿ ಕಾರಣ ಆಗ್ಬಹುದಾ? ಖಂಡಿತ ಆಗುತ್ತೆ. ಆಮೇಲೆ ನೋಡಿ, ದಲಿತ ಸಿಎಂ ಬಂದಾಗ 2013-2018 ನಡುವೆ ಆಗಿರುವಂತಹ ಅವಧಿಯಲ್ಲೂ ಕೂಡ ಪರಮೇಶ್ವರ್ ಅವರು ಒಂದು ಏನು ತಮ್ಮ ಬೇಡಿಕೆನೆ ಇಟ್ಟಿದ್ರು. ಆಗ ಪರಮೇಶ್ವರ್ ಅವರನ್ನ ಸಿಎಂ ಮಾಡುವಂತಹ ಯಾವ ಒಂದು ಏನು ನಿರೀಕ್ಷೆ ಎಲ್ಲೂ ಇರಲಿಲ್ಲ ಹೈಕಮಾಂಡಿಗೆ, ಆ ಥರದೊಂದು ಒಲವು ಕೂಡ ಇದ್ದಿರಲಿಲ್ಲ. ಸೊ ಈ ಅವಧಿಯಲ್ಲೂ ಕೂಡ ಪರಮೇಶ್ವರ್ ಅವರು ಇದು ಮಾಡಿದ್ರು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತೆ DK ಅವರ ನಡುವೆ ಒಂದಿಷ್ಟು ದಿನಗಳ ಕಾಲ ಸಿಎಂ ಯಾರಾಗೋದು ಹಗ್ಗ ಜಗಾಟ ಆದಾಗ ನಾನು ಆಗ್ತೇನೆ ಅನ್ನೋದನ್ನ ಒಂದು ಬೇಡಿಕೆ ಇಟ್ರು. ಬಟ್ ಇವರಿಬ್ಬರ ನಡುವೆಯಲ್ಲೇ ಆಗ್ಬೇಕು ಅನ್ನೋದು ಹೈಕಮಾಂಡ್ ಒಂದು ನಿಲುವಾಗಿತ್ತು. ಮತ್ತೆ ಈಗ ಸಿಎಂ ಸಿದ್ದರಾಮಯ್ಯನನ್ನ ಇಳಿಸಬೇಕು ಅನ್ನುವಂಥ ಚರ್ಚೆ ಎಲ್ಲ ಆಯ್ತಲ್ಲ. ಸೊ ಆಗ ಸಿದ್ದರಾಮಯ್ಯನವರ ಬಣದಿಂದ ಒಂದೋ ಸತೀಶ್ ಜಾರಕಿಹೊಳಿ, ಇಲ್ಲ ಅಂದ್ರೆ ಇವರನ್ನ ಅಸ್ತ್ರವಾಗಿ ಬಳಸಿಕೊಂಡು ಹೈಕಮಾಂಡ್ಗೆ ತಮ್ಮ ಪ್ರಭಾವವನ್ನು ಬೀರುವ ಅನ್ನುವಂತಹ ಒಂದು ಯೋಜನೆಯನ್ನ ಮಾಡ್ತು ಅಂತ ನೋಡಿ. ರಾಜಣ್ಣ ಅವರನ್ನ ವಜಾ ಮಾಡಿದಾಗ, ರಾಜಣ್ಣ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಇಟ್ಟಾಗ ಪರಮೇಶ್ವರ್ ಅವರು ಒಂದೇ ಒಂದು ಮಾತನಾಡಿಲ್ಲ. ಹೌದು. ಸೊ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ವಾಲ್ಮೀಕಿ ಸಮುದಾಯದವರೆಲ್ಲರೂ ಕೂಡ ಒಂದು ಸಭೆ ಸೇರ್ಕೊಂಡು ರಾಜಣ್ಣ ಅವರ ಪರವಾಗಿ ಇರಬೇಕು ಅನ್ನೋದೆಲ್ಲವೂ ಕೂಡ ದೊಡ್ಡ ಚರ್ಚೆ ಆಯಿತು. ರಾಜಣ್ಣ ಅವರನ್ನ ಭೇಟಿ ಮಾಡ್ತಾರೆ, ಒಂದಿಷ್ಟು ಸಭೆ ಮಾಡ್ತಾರೆ, ಸಮಾಧಾನವಾಗಿ ಇರಿ, ಮುಂದೆ ನೋಡೋಣ, ಸಚಿವ ಸಂಪುಟಕ್ಕೆ ಕರ್ಕೊಳ್ಳುವಂಥ ಪ್ರಯತ್ನ ಮಾಡ್ಬೋದು, ಹೇಗೂ ಸಿದ್ದರಾಮಯ್ಯನವರು ನಮ್ಮ ಪರವಾಗಿದ್ದಾರೆ, ಅವ್ರ ಜೊತೆ ಮಾತಾಡಿದ್ರೆ ಏನಾದರೂ ಶಿಫಾರಸ್ ಮಾಡಿದ್ರೆ ಆಗ್ಬಹುದು. DK ಅವರಿಗೆ ಅಂದ್ರೆ ರಾಹುಲ್ ಗಾಂಧಿ ಅವರೇ ಅಷ್ಟೊಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಪರವಾಗಿದ್ದಾರೆ, ನೋಡೋಣ ಮುಂದಿನ ಸಚಿವ ಸಂಪುಟ ಬದಲಾವಣೆ ಆಗೋ ಸಂದರ್ಭದಲ್ಲಿ ನಿಮ್ಮನ್ನು ಒಳಗೆ ತಗೊಳ್ಳುವಂತ ಪ್ರಯತ್ನ ಮಾಡಬಹುದು ಅನ್ನುವಂಥ ಚರ್ಚೆ ಆಯಿತು ಅನ್ನುವಂಥದ್ದೆಲ್ಲ ಕಡೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ.
ಪರಮೇಶ್ವರ್ ಅವರು ರಾಜಣ್ಣ ಅವರ ಬಗ್ಗೆ ಯಾಕೆ ಮಾತಾಡಲ್ಲ ಅನ್ನೋದು ಹಿಂದಿನಿಂದಲೂ ಬಂದಿರುವಂತ ಒಂದು ಸಣ್ಣ ವೈಷಮ್ಯ. ಅಂದ್ರೆ ರಾಜಕೀಯದಲ್ಲಿ ನೇರವಾಗಿ ಗುರುತಿಸ್ಕೊಂಡಿರ್ಲಿಲ್ಲ, ಅಂದ್ರೆ ಕಾಣಿಸ್ಕೊಂಡಿರ್ಲಿಲ್ಲ, ಅದು ಇತ್ತು ಅನ್ನೋದು ಈಗ ಮತ್ತೆ ಆ ಬೆಂಕಿ ಈಗ ಮತ್ತೆ ರಾಜಣ್ಣನವರಿಂದ ಹೊರಗೆ ಬಂದಿದೆ. ಸೊ ಇದಕ್ಕೆ ಬೆಂಬಲಿಗರಂತೂ ಅವರು ವಾದ ವಿವಾದ ಪ್ರತಿವಾದಗಳು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಪರಮೇಶ್ವರ್ ಈ ಬಗ್ಗೆ ಇದುವರೆಗೂ ಏನು ಹೇಳಿಕೆಯನ್ನು ಕೊಟ್ಟಿಲ್ಲ. ಗೊತ್ತಿಲ್ಲ ಯಾಕೆ ಕೊಟ್ಟಿಲ್ಲ, ಯಾಕೆ ಯಾಕಂದ್ರೆ ರಾಜಕೀಯವಾಗಿ ಯಾರು ಶತ್ರುವಲ್ಲ, ಯಾರು ಏನು ಕೂಡ ಬದಲಾಗಬಹುದು. ಮತ್ತೊಂದ್ ಕಡೆಯಲ್ಲಿ ಹೆಂಗೆ ಇದು ತಲುಪುತ್ತೆ ಅನ್ನೋ ಜೊತೆಲಿ ಈಗ ಸಂಘ ಸಂಸ್ಥೆಗಳಿಗೆ ತಂದಂತಹ ನಿಯಮವನ್ನ ಕೂಡ ರಾಜಣ್ಣ ಅವರು ಪ್ರಶ್ನೆ ಮಾಡಿದ್ದಾರೆ. ಸಂಘ ಸಂಸ್ಥೆಗಳಿಗೆ ತಂದ ನಿಯಮವನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ರಾಜಣ್ಣ. ಸಾರ್ವಜನಿಕ ಸ್ಥಳದಲ್ಲಿ ಕಾರ್ಯಕ್ರಮ ಆಯೋಜಿಸಬೇಕೆನ್ನುವಂತ ನಿಯಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಯಮ ರೂಪಿಸುವುದನ್ನ ಟೀಕಿಸಿದ್ದಾರೆ ಮಾಜಿ ಸಚಿವ. ರಾಜಕೀಯ ವಲಯದಲ್ಲಿ ಹಲವು ಚರ್ಚೆಗೆ ಈಗ ಈ ನಿಯಮ ಕಾರಣ ಆಗ್ತಿದೆ. ಅದರಲ್ಲೂ ಕೂಡ ರಾಜಣ್ಣ ಅವರು ಪ್ರತಿ ಬಾರಿ ಒಂದಲ್ಲ ಒಂದು ವಿಚಾರಕ್ಕೆ ಧ್ವನಿ ಎತ್ತುತ್ತಾರೆ, ಪ್ರಶ್ನೆ ಮಾಡ್ತಾರೆ. ಅದು ಕಾಂಗ್ರೆಸ್ನಲ್ಲೇ ಇದ್ದು ಕಾಂಗ್ರೆಸ್ ನಾಯಕರು, ಹೈಕಮಾಂಡ್ ಎಲ್ರಿಗೂ ಕೂಡ ಪ್ರಶ್ನೆ ಮಾಡೋರು. ಜೊತೆಲಿ ಕಾಂಗ್ರೆಸ್ನಲ್ಲೂ ಕೂಡ ಈಗ ಪ್ರಿಯಾಂಕ್ ಖರ್ಗೆ ಅವ್ರ ಪರವಾಗಿ ದೊಡ್ಡ ಮಟ್ಟಕ್ಕೆ ಸಪೋರ್ಟ್ಗೆ ಯಾರು ಬರ್ತಿಲ್ಲ ಅನ್ನೋ ಚರ್ಚೆ ಇದೆ. ಮಾಜಿ ಸಚಿವರಾಗಿರುವಂತ ರಾಜಣ್ಣ ಅವರು ನಿಯಮ ಮಾಡಿದ್ದಾರೆ, ಹೌದು, ಆಗ್ಲೇ ಅದರಲ್ಲಿ ಏನು ಅಂದ್ರೆ ಒಂದ್ ರೀತಿಯಾಗಿ ಪೂರ್ಣ ಪ್ರಮಾಣದ ಸಪೋರ್ಟ್ ತೋರಿಸ್ತಾ ಇಲ್ಲ, ಮತ್ತೆ ಎಲ್ಲೋ ಒಂದು ದ್ವಂದ್ವ ಆಗಿದೆ. ಅದೇ ಒಬ್ಬ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟಿದ್ದಿದ್ರೆ, ಅಂದ್ರೆ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಿದ್ದಿದ್ರೆ ಅದೇನು ಲೆಕ್ಕಕ್ಕೆ ಬರ್ತಾ ಇರ್ಲಿಲ್ಲ. ಸೊ ರಾಜೀನಾಮೆ ಕೊಟ್ಟಿಲ್ವಲ್ಲ ಪಕ್ಷಕ್ಕೆ, ಪಕ್ಷದ ಸದಸ್ಯ ಅವರು, ಈಗ ಪಕ್ಷದ ಶಾಸಕರು ಕೂಡ, ಹಾಗಾಗಿ ಮಗನೂ ಕೂಡ ರಾಜಕೀಯದಲ್ಲಿ ಇರೋರು, MLC. ಸೊ ಹಾಗಾಗಿ ಒಂದಿಷ್ಟು ಚರ್ಚೆಗಳು ಆಗ್ತಾ ಇದೆ. ಅಂದ್ರೆ ಕಾಂಗ್ರೆಸ್ ನಲ್ಲಿ ಇದ್ಕೊಂಡು ಕಾಂಗ್ರೆಸ್ ನಿರ್ಧಾರದ ಬಗ್ಗೆ ಈ ರೀತಿಯ ಚರ್ಚೆಗಳು ಯಾಕೆ ಅಂತ. ಅಂದ್ರೆ ಸರ್ಕಾರ ಹೇಳ್ತಿರೋದು ನಾವು RSS ಅನ್ನ ಟಾರ್ಗೆಟ್ ಇಟ್ಕೊಂಡು ಆ ನಿಯಮವನ್ನ ತಂದಿಲ್ಲ ಅಂತ. ಬಟ್ ಇವರು ಯಾವ ರೀತಿಯಲ್ಲಿ ಹೇಳ್ತಿದ್ದಾರೆ ಕೇಳಿದ್ರೆ RSS ಅನ್ನ ಉದ್ದೇಶಿಸಿ ಮಾಡಿರುವಂತ ನಿಯಮ ಅನ್ನೋ ಹಾಗಿದೆ ಇದು, ಹಾಗಾಗಿ ಇದು ಹಾಗೆ ಮಾಡಬಾರ್ದಿತ್ತು ಅಂತ ರಾಜಣ್ಣ ಹೇಳಿರೋ ಕಾರಣಕ್ಕೋಸ್ಕರ ಬಗ್ಗೆ ರಾಜಕೀಯ ವಲಯದಲ್ಲಿ ಸಹಜವಾಗಿ ಚರ್ಚೆ ಆಗುತ್ತೆ. ಅಂದ್ರೆ ನೋಡಿ, DCM ಅವ್ರ ಬಗ್ಗೆನೂ ಕೂಡ ರಾಜಣ್ಣ ಒಂದಿಷ್ಟು ನೇರವಾಗಿ ಹೇಳಿರೋ ಕಾರಣಕ್ಕೋಸ್ಕರ ಬಿಜೆಪಿಗೆ ಒಂದು ಅಸ್ತ್ರ ಆಯ್ತು. ಈಗ ರಾಜಣ್ಣ ಕಾಂಗ್ರೆಸ್ ನಲ್ಲಿ ಇದ್ಕೊಂಡೆ ಸಚಿವ ಸಂಪುಟದಲ್ಲಿ ಇಲ್ಲ ಅನ್ನೋದು ಒಂದು ಬಿಟ್ರೆ ಪಕ್ಷದಲ್ಲಿದ್ದಾರೆ ಹಿರಿಯ ಸದಸ್ಯ ಕಾಂಗ್ರೆಸ್ನ. ಸೊ ಹಾಗಾಗಿ ಅವ್ರು ಹೇಳಿರೋ ಕಾರಣಕ್ಕೆ ಇದು ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಬಹುಶಃ ಗೊತ್ತಿಲ್ಲ, ಈ ಚರ್ಚೆಗಳು ಹಿರಿಯ ನಾಯಕರು ಆಗಿರುವಂಥ ಚರ್ಚೆಯನ್ನ ಬಿಜೆಪಿ ಈಗ ಏನು ಮಾತಾಡ್ತಿಲ್ಲ. ಬಹುಶಃ ಮುಂದೆ ಇನ್ನೊಂದಿಷ್ಟು ದಿನಗಳ ನಂತರ 2ನೇ ತಾರೀಕು ಪಥಸಂಚಲನ ಇದೆ ಅಂತ ಕಲಬುರಗಿಯಲ್ಲಿ, ಅಲ್ಲೆಲ್ಲ ಈ ವಿಚಾರಗಳನ್ನು ಪ್ರಸ್ತಾಪಿಸಬಹುದೇನೋ ಬಿಜೆಪಿ ನಾಯಕರು ಗಣವೇಶಧಾರಿಗಳಾಗಿ. ಅಂದರೆ RSS ಅನ್ನ ಟಾರ್ಗೆಟ್ ಮಾಡ್ತಾ ಇರುವುದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಹಿರಿಯ ನಾಯಕರೇ ಇದು ತಪ್ಪು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು, ಬೇರೆ ಯಾರೂ ಮಾತನಾಡಿಲ್ಲ, ಪ್ರಿಯಾಂಕ್ ಖರ್ಗೆಯನ್ನು ಬಿಟ್ಟರೆ ಬೇರೆ ಯಾರೂ ಮಾತಾಡಿಲ್ಲ ಅನ್ನೋದನ್ನು ಹೇಳ್ಬೋದೇನೋ. ಗೊತ್ತಿಲ್ಲ ಯಾವ ರೀತಿಯಲ್ಲಿ RSS ಜೊತೆಗೆ ಬಿಜೆಪಿ ತಿರುಗೇಟ್ ನೀಡೋದಕ್ಕೆ ಮುಂದಾಗಿದೆ ಅನ್ನೋದು ಗೊತ್ತಿಲ್ಲ. ಬಹುಶಃ RSS ಒಂದು ಆಲೋಚನೆಯಲ್ಲಿದೆ, ಸಂಘ ಅನ್ನೋದನ್ನ ಮಾತ್ರ ಉಲ್ಲೇಖಿಸಿದ್ದಾರೆ. ಸಂಘ ಸಂಸ್ಥೆಗಳು, ಸಂಘ ಅಂದ್ರೆ ನಮ್ದು ಮಾತ್ರ ಸಂಘ ಅಲ್ಲ, ಎಲ್ಲದೂ ಕೂಡ ಸಂಘ ಇರುವ ಕಾರಣಕ್ಕೋಸ್ಕರವಾಗಿ ನಾವು ಆ ವಿಷಯವನ್ನ ಮತ್ತೆ ಹೇಳಿದ್ರೆ ಪ್ರಿಯಾಂಕ್ ಖರ್ಗೆ ಅವರನ್ನ ನಾವೇ ಹೀರೋ ಮಾಡ್ದಂಗೆ ಆಗತ್ತೆ, ಕಾಂಗ್ರೆಸ್ ನಿರ್ಧಾರವನ್ನ ನಾವೇ ಹೀರೋ ಮಾಡ್ತಾರೆ ಎಲ್ಲರೂ ಅನ್ನೋ ಲೆಕ್ಕಾಚಾರ ಆ ರೀತಿಯಲ್ಲಿ ಬಾಯಿ ಮುಚ್ಚಿಸಿರ್ಬೋದು ಅಂತ ಕಾಣಿಸುತ್ತೆ. RSS ಆ ಬಗ್ಗೆ ಮಾತನಾಡೋದಿಲ್ಲ ಅಂತ ಅನ್ಸುತ್ತೆ. ಒಂದ್ ಕಡೆ ಅಂದ್ರೆ ರಾಜಣ್ಣ ಅವರು ಒಟ್ಟಲ್ಲಿ ಕಾಂಗ್ರೆಸ್ಗೆ ಮಾತ್ರ ಬಿಸಿ ತುಪ್ಪ ಇದ್ದಂಗೆ, ಆ ಕಡೆ ನುಂಗಂಗೂ ಇಲ್ಲ, ಈ ಕಡೆ ಏನು ಮಾಡಂಗೆ ಇಲ್ಲ ಅಂತ ಪರಿಸ್ಥಿತಿ. ಯಾಕಂದ್ರೆ ಸದನದಲ್ಲೇ ಇದ್ದು ಈ ಮನಿ ಟ್ರ್ಯಾಪ್ ವಿಚಾರವಾಗಿ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ಗೆ ಅದೇ ಒಂದು ರೀತಿ ಸಮಸ್ಯೆ ಆಯ್ತು, ಬಿಜೆಪಿಗೆ ಅಸ್ತ್ರ ಆಯ್ತು. ಮತಗಳ್ಳತನ ಅನ್ನೋದಾಗ ರಾಹುಲ್ ಗಾಂಧಿ ಅವರು ದೇಶದಾದ್ಯಂತ ಸದ್ದು ಮಾಡಿದ್ರು, ಅದಕ್ಕೆ ಕೇಂದ್ರ ಬಿಂದು ನಮ್ಮ ಬೆಂಗಳೂರೇ ಆಗಿತ್ತು. ಬಹುಶಃ ಬೇರೆ ಯಾರು ಆ ವಿಷಯ ಹೇಳಿದ್ರೆ ಉಚ್ಚಾಟನೆ ಮಾಡ್ತಿದ್ರೇನೋ ನೋಡಿ. ಹಿರಿಯ ನಾಯಕರನ್ನೋ ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಸಚಿವ ಸಂಪುಟದಿಂದ ಹೊರಗೆ ತೆಗೆದ್ರು ಅಷ್ಟೇ. ಹೌದು. ಸೊ ಇವೆಲ್ಲವೂ ಕೂಡ ಒಂದು ಕಡೆ ಇಷ್ಟು ಕಾರಣ ಆಗ್ತಿರೋದು ಹೌದು. ಜೊತೆಲಿ ಈಗ ಕ್ರಾಂತಿಯ ಮಾತುಗಳು ಕಾಂಗ್ರೆಸ್ ಮನೆಯಲ್ಲಿ ಜೋರಾಗಿದೆ. ಹಾಗಾದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅನ್ನುವಂತ ಒಂದು ಲಿಸ್ಟ್ ಇನ್ನಾಗಬಹುದು ಸಾಧ್ಯತೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ನೋಡಿ, BK ಹರಿಪ್ರಸಾದ್ ಅವರು ಈ ಒಂದು ಸಾಲಿನಲ್ಲಿ ಮುನ್ನೆಲೆಯಲ್ಲಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯರು, ಮಾಜಿ ಸಚಿವರು. ಜೊತೆಯಲ್ಲಿ RV ದೇಶಪಾಂಡೆ ಅವರು ಹಳಿಯಾಳ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರು ಕೂಡ ಹೌದು. ಸಲೀಮ ಅಹಮದ್ ವಿಧಾನ ಪರಿಷತ್ತಿನ ಸದಸ್ಯರು. ಇವರೆಲ್ಲರೂ ಕೂಡ ನವೆಂಬರ್ನಲ್ಲಿ ಕ್ರಾಂತಿಯಾಗಿ ಸಚಿವ ರೀಶಫಲ್ ಆದಂತ ಸಂದರ್ಭದಲ್ಲಿ ಇನ್ನಾಗುವಂತ ಹೆಸರು ಅದೆಲ್ಲ ಮುಂಚೂಣಿಯಲ್ಲಿರೋದು. ನೋಡಿ, BK ಹರಿಪ್ರಸಾದ್ ಸಮುದಾಯವಾರವಾಗಿ ಅವರಿಗೆ ಬಾರಿ ಇರುವಂತದ್ದು. ಜೊತೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಅವರು ಏನಾದರೂ ಕೂಡ ಆಗಬಹುದು, ಅವರ ಚಾನ್ಸಸ್ಗಳು ಹೆಚ್ಚಿದೆ. ಇತ್ತ ಬಿ ನಾಗೇಂದ್ರ ಅವರು ಇರ್ಬೋದು, ಬಸವರಾಜ ರಾಯರೆಡ್ಡಿ ಅವರ ಹೆಸರು ಮುನ್ನಣಿಯಲ್ಲಿದೆ. ಜೊತೆಯಲ್ಲಿ ಯಾಕಂತಂದ್ರೆ ಯಲಬುರ್ಗಾ ಕ್ಷೇತ್ರದ ಶಾಸಕರು
ಸಿದ್ದರಾಮಯ್ಯನವರಿಗೂ ಕೂಡ ಆಪ್ತರು ಲಕ್ಷ್ಮಣ ಸವದಿ ಅವರ ಹೆಸರು ಅಥಣಿ ಕ್ಷೇತ್ರದ ಶಾಸಕರು ಇವರು. ಅಪ್ಪಾಜಿ ನಾಡೇಗೌಡ ಹೌದು, ಮುದ್ದೇಬಿಹಾಳ ಕ್ಷೇತ್ರದಿಂದ, ಲಕ್ಷ್ಮಣ ಸವದಿ ಅಥಣಿ ಕ್ಷೇತ್ರದಿಂದ, ಪಂಚಮಸಾಲಿ ಲಿಂಗಾಯತರು ಹಾಗೆಲ್ಲ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ರೂಪಾ ಶಶಿಧರ್ KGF ಕ್ಷೇತ್ರದಿಂದ, ಸೊ ದಲಿತ ಸಮುದಾಯದವರು, ಮುನಿಯಪ್ಪ ಅವರ ಮಗಳು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಟ್ಟು ಇವರಿಗೆ ಕೊಡ್ತಾರ ಅನ್ನುವಂತ ಚರ್ಚೆ. ತರೀಕೆರೆಯ ಶ್ರೀನಿವಾಸ್ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿದೆ. ಯಾಕಂದ್ರೆ ತರೀಕೆರೆ ಕ್ಷೇತ್ರದ ಶಾಸಕರು ಬಹಳಷ್ಟು ವಿಚಾರಗಳಿದೆ. ಇನ್ನು ಅನಿಲ್ ಚಿಕ್ಕಮಾದವರು, ಯಾಕಂದ್ರೆ HD ಕೋಟೆಯ ಒಂದು ಕಡೆ ಸಮುದಾಯ ST ಸಮುದಾಯದ ನಾಯಕರಾಗಿದ್ದಾರೆ. ವಿಜಯಾನಂದ ಕೊಡಬೇಕು ಅಂತ ಕೊಡ್ಬೇಕನ್ನೋ ಒಂದು ಆಗ್ರಹ ಇದೆ. ಲಿಂಗಾಯತ ಸಮುದಾಯ ಸಾಕಷ್ಟು ಸರ್ಕಸ್ ಮಾಡ್ತಿದ್ದಾರೆ. ವಿನಯ್ ಕುಲಕರ್ಣಿ ಅವರ ಹೆಸರು ಆಗಾಗ ಬರುತ್ತೆ ಹೋಗುತ್ತೆ. ಆ ಕೇಸ್ಗಳಂತ ಬಂದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಯಾವ ಹೆಜ್ಜೆ ಇಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಇವರು ಇನ್ನಾಗುವಂತ ಸಾಧ್ಯತೆಗಳಿಲ್ಲ ಅನ್ನೋದು ಬಹಳ ದಟ್ಟವಾಗಿ ಈ ಬಾರಿ ಕಾಣಿಸ್ತಿದೆ. ಬಟ್ ನಾಯಕರು ಯಾವ ರೀತಿ ಲೆಕ್ಕಾಚಾರಗಳು ಹಾಕೊಂತಾರು, ಸಿದ್ದರಾಮಯ್ಯನವ್ರು ಮುಂದಿರುವಂತಹ ಆಪ್ಷನ್ಸ್ ಗಳು ಏನು ಅದನ್ನು ಮುಂದಿನ ದಿನದಲ್ಲಿ ನೋಡ್ಬೇಕು. ಯಾಕಂದ್ರೆ ಧಾರವಾಡ ವಿಚಾರ ಒಂದು ಕಡೆ ಆದ್ರೆ ಇತ್ತ ಇನ್ನೊಂದು ಕೂಡ ಗಮನಿಸಬಹುದು ನೋಡಿ. ಟಿ ರಘುಮೂರ್ತಿ ಅವರಿದ್ದಾರೆ ಚಳ್ಳಕೆರೆ ಅವರು, ಇತ್ತ BR ಪಾಟೀಲ್ ಅವರು ಆಳಂದ ಕ್ಷೇತ್ರದ ಶಾಸಕರು. ಇತ್ತೀಗಷ್ಟೇ ಬಹಳಷ್ಟು ಅಸಮಾಧಾನವನ್ನ ಹೊರಗಾಗ್ತಿದ್ರು. ಬಹಳ ಸುದ್ದಿಯಲ್ಲಿದ್ದಿದ್ದೆ ಅವರು, ಏನೋ ಅನುದಾನ ಅದು ಬರ್ತಾ ಇಲ್ಲ, ಸರಿಯಾಗಿ ಕೆಲಸ ಆಗ್ತಿಲ್ಲ ಅನ್ನೋ ವಿಚಾರವಾಗಿ ಸಿಡಿದಿದ್ದು. ಕಲಬುರಗಿಯಿಂದನೇ ಬಹಳ ದೊಡ್ಡ ವಿಷಯಗಳು ಹೊರಗೆ ಬರ್ತಾ ಇರುವಂತದ್ದು ಅದೇ ಈಗ ಒಂದು ದೊಡ್ಡ ಮಟ್ಟದ ಸೆಂಟರ್ ಪಾಯಿಂಟ್ ಆಗಿದೆ. ಇನ್ನು BK ಸಂಗಮೇಶ್ ಅವರು ಭದ್ರಾವತಿಯ ಶಾಸಕರು, ಜೊತೆಲಿ ಈಗ ಇರುವಂತದ್ದು ಅಜಯ್ ಸಿಂಗ್. ಒಂದು ಆ ಸಮುದಾಯ ಒಂದು ಲೆಕ್ಕಾಚಾರ, ಒಬ್ಬರೇ ಇರೋದು, ಅವ್ರು ಬಿಟ್ರೆ ಯಾರಿಲ್ಲ. ಹಿಂದಿನಿಂದ ಬಂದಂತ ರಾಜಕೀಯ ಒಂದು ಪರಂಪರೆ ಇರಬಹುದು, ಆ ಪ್ರಭಾವ ಇರಬಹುದು. ಜೊತೆಲಿ ತನ್ವೀರ್ ಸೇಠ್ ಸೇರಿದಂತೆ HC ಬಾಲಕೃಷ್ಣ ನೋಡಿ, ಮಾಗಡಿ ಕ್ಷೇತ್ರದಿಂದ ಇವ್ರ ಹೆಸರು ಯಾವಾಗ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಬ್ಯಾಟಿಂಗ್ ಮಾಡ್ತಿರ್ತಾರೆ. DCM DK ಶಿವಕುಮಾರ್ ಆ ಕೋಟದಿಂದ ಹೋದ್ರು ಹೋಯ್ತು, ಬಂದೇ ಬರ್ತಾರೆ ಅನ್ನೋದು ದೊಡ್ಡ ಮಟ್ಟಕ್ಕೆ ಚಾನ್ಸಸ್ ಇದೆ. ಇನ್ನು UT ಖಾದರ್ ಅವರು ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ಇದಾದವರು, ಸ್ಪೀಕರ್ ಆಗಿದ್ದಾರೆ. ಅವ್ರಿಗೆ ಈ ಬಾರಿ ಒಂದು ಬದಲಾವಣೆ ಕೊಡಬೇಕು, ಒಂದು ಚಾನ್ಸಸ್ ಆಗಬೇಕು ಅನ್ನೋದು ಇದೆ. RV ದೇಶಪಾಂಡೆ ಅವರಿಗೆ ಸಭಾಪತಿಗಳನ್ನು ಕೊಟ್ಟು ಇವರಿಗೆ ಯಾವುದಾದ್ರೂ ಶಾಸಕಾಂಗ ಅಂದ್ರೆ ಸಚಿವ ಸ್ಥಾನ ಕೊಡುವ ಸಾಧ್ಯತೆಗಳಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, UT ಖಾದರ್ ಅವರು ಸಭಾಪತಿಗಳಾದಾಗ ಅವ್ರಿಗೆ ಕನ್ನಡ ಬರಲ್ಲ, ಸರಿಯಾಗಿ ಬರಲ್ಲ, ಸರಿಯಾಗಿ ಮಾತಾಡೋದಕ್ಕೆ ಬರಲ್ಲ, ಓದೋದಕ್ಕೆ ಬರಲ್ಲ ಅನ್ನೋದನ್ನ BJP ನಾಯಕರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಆಮೇಲೆ ಅವರು ತುಳು ಬಳಸೋದನ್ನ, ತುಳು ಭಾಷೆ, ಆ ಭಾಗದ ಶಾಸಕರ ಜೊತೆಗೆ ತುಳುವಲ್ಲಿ ಮಾತನಾಡೋದ್ರ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ಜನ ಏನು ಅಂದ್ರೆ ಚರ್ಚೆ ಮಾಡಿದ್ರು. ಅಂದ್ರೆ ಅವ್ರು ಅದಕ್ಕೆ ಸಮರ್ಥನೆ ಮಾಡ್ಕೊಂಡ್ರು. ಅಂದ್ರೆ ತುಳು ಕೂಡ ಒಂದು ಅಧಿಕೃತವಾಗಿರುವಂತ ಭಾಷೆ, ನಾವು ಮಾತಾಡಿದ್ರೆ ಏನ್ ತಪ್ಪು ಅನ್ನೋದನ್ನು ಕೂಡ ಹೇಳಿದ್ರು. ಅಂದ್ರೆ ನೀವು ಆಯಾ ಭಾಗದ ಪ್ರಾದೇಶಿಕ ಭಾಷೆಗಳನ್ನ ನೀವು ಮಾತಾಡೋದು. ಸಾಕಷ್ಟು ಬದಲಾವಣೆ ತಂದ್ರು. ಕೂತ್ಕೊಳ್ಳೋದಕ್ಕೊಂದು ಸ್ಲೀಪಿಂಗ್ ಚೇರ್ ಏನು, ನಾಯಿಗಳಿಗೆ ಬೇಕಾದಂತ ವ್ಯವಸ್ಥೆ ಇರುವಂತದ್ದಿರ್ಬೋದು, ಹಾಜರಾತಿ ಹಾಕ್ಬಿಟ್ಟು ಸ್ಕೂಲ್ ರೀತಿಯಾಗಿ ಯಾರು ಬಂದಿಲ್ಲ ಅನ್ನುವಂತ ವಿಚಾರಗಳನ್ನ ಪರಿಶೀಲನೆ ಮಾಡ್ತಿದ್ರು. ಮತ್ತೊಂದು ಸಚಿವ ಸ್ಥಾನಕ್ಕೆ ತಗೊಂಡ್ರೆ BJP ವಿರುದ್ಧವಾಗಿ ಒಂದಿಷ್ಟು ಮಾತನಾಡುವವರು ಬೇಕು ಅಂತ. ಅಂದ್ರೆ ಇಲ್ಲಿ ಈಗ ಪ್ರಿಯಾಂಕರ್ಗೆ ಕೃಷ್ಣ ಬೈರೇಗೌಡ, ಸಂತೋಷ್ ಲಾಡ್ 3 ಜನ ಅಷ್ಟೇ ಉಳಿದಿದ್ದಾರೆ. ಈಗ ಪ್ರದೀಪ್ ಈಶ್ವರ್ ಅವರೆಲ್ಲ ಹೊಸದಾಗಿ ಬಂದಿರೋ ಕಾರಣಕ್ಕೋಸ್ಕರ ಮತ್ತೊಬ್ಬ ಸ್ವಲ್ಪ ಸೀನಿಯರ್ ಮೋಸ್ಟ್ ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಹಿಂದಿನ ಸರ್ಕಾರ ಇದ್ದಾಗ ವಿರೋಧ ಪಕ್ಷದ ಉಪನಾಯಕರಾಗಿದ್ರು ಖಾದರ್. ಸೊ ಈಗ ಅವ್ರನ್ನ ಸಚಿವ ಸ್ಥಾನ ಕೊಟ್ಟು BJPಯ ಟೀಕೆಗಳಿಗೆ ಸಮರ್ಥವಾಗಿ ಉತ್ತರಿಸಬಹುದು ಅನ್ನುವಂತಹ ಲೆಕ್ಕಾಚಾರ ಇರಬಹುದು. ಅಂದ್ರೆ ಶ್ರೀರಾಜ್ ಇವಾಗ ಯಾರ್ಯಾರು ಇನ್ನಾಗ್ತಾರೆ ಅನ್ನೋದು ನಾವು ಗಮನಿಸಿದ್ವಿ. ಹಾಗಾದ್ರೆ ಯಾರಿಗೆಲ್ಲ ಕೋಕ್ ಕೊಡೋ ಸಾಧ್ಯತೆ ಇದೆ ಶ್ರೀರಾಜ್? ಕೋಕ್ ಕೊಡೋದಕ್ಕೆ ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ನಗರಾಭಿವೃದ್ಧಿ ಇಲಾಖೆ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರು, ಕುರುಬ ಸಮುದಾಯದವರು, ಅವರಿಗೆ ಮುಡಾ ಹಗರಣದಲ್ಲಿ ಆಗಿರುವಂತಹ ಒಂದಿಷ್ಟು ಡ್ಯಾಮೇಜ್ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯಿಂದ, ಸೊ ಅವರನ್ನ ಗಮನಿಸ್ತಾ ಹೋದ್ರೆ DKಶಿ ಆಪ್ತ ಬಣಕದಲ್ಲಿ ಗುರುತಿಸಿಕೊಂಡವರು. ಸೊ ಬಹಳ ದೊಡ್ಡ ಮಟ್ಟದ ಚರ್ಚೆ ಇದೆ ಅವರ ಬಗ್ಗೆ, ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಎಲ್ಲವೂ ಕೂಡ. ಆಮೇಲೆ KH ಮುನಿಯಪ್ಪ ಅವರ ಮಗಳು ರೂಪಾ ಶಶಿಧರ್ ಅವರು ಇನ್ನಾದ್ರೆ ಇವರು ಆ ಸ್ಥಾನವನ್ನು ಬಿಟ್ಕೊಡ್ಬೇಕಾಗುತ್ತೆ, ಅದೇ ಸಮುದಾಯದವರು ಆಗಿರೋ ಕಾರಣಕ್ಕೋಸ್ಕರವಾಗಿ. ಸೊ ಹಾಗಾಗಿ KH ಮುನಿಯಪ್ಪ ಅವರು ತಮ್ಮ ಮಗಳಿಗಾಗಿ ಈ ಸ್ಥಾನವನ್ನು ಬಿಟ್ಕೊಡ್ತಾರಾ ಇಲ್ವಾ ಅನ್ನೋದನ್ನ ಗೊತ್ತಿಲ್ಲ. ಆಹಾರ ಮತ್ತು ಕೈಗಾರಿಕಾ ಪೂರಕ ಮತ್ತು ಗ್ರಾಹಕ ವ್ಯವಹಾರ ಸಚಿವರು ಅವರು. ಸೊ ಹಾಗಾಗಿ ಗೊತ್ತಿಲ್ಲ. ಡಾಕ್ಟರ್ MC ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು, ಒಕ್ಕಲಿಗ ಸಮುದಾಯ, ಗೊತ್ತಿಲ್ಲ. ಆ ಭಾಗದಲ್ಲಿ ಹೊಸ ನಾಯಕನಿಗೆ ಕೊಡಬೇಕು ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ಹಿಂದೆ ಇವರು ಪ್ರದೀಪ್ ಈಶ್ವರ್ ಅವರು ಕೂಡ ಮಾತನಾಡಿದ್ರು, ನಾನು ಈ ಸಲ ಸಚಿವ ಸಂಪುಟಕ್ಕೆ ಒಳಗೆ ಬರ್ತೀನಿ ಅನ್ನೋದನ್ನು ಹೇಳಿದ್ದಾರೆ. ಹಾಗಾಗಿ MC ಸುಧಾಕರ್ ಅವರ ಆಕ್ಟಿವ್ ಇಲ್ಲ ಅನ್ನುವ ಒಂದು ನೆಪ ಹೇಳಿ ಪ್ರದೀಪ್ ಈಶ್ವರ್ ಅವರಿಗೆ ಯಾವುದೋ ಒಂದು ಸಣ್ಣ ಖಾತೆಯನ್ನು ಕೊಟ್ಟು ಆ ಭಾಗದಲ್ಲಿ ಒಂದಿಷ್ಟು ಪ್ರಭಾವ ಬೀರುವಂತಹ ಸಾಧ್ಯತೆ ಕಾಂಗ್ರೆಸ್ ಯೋಜನೆ ಮಾಡ್ತಾ ಇದೆಯಾ, ಅಥವಾ CM ಆಪ್ತ ಬಳಗದಲ್ಲಿ MC ಸುಧಾಕರ್ ಗುರುತಿಸಿಕೊಂಡಿರುವ ಕಾರಣಕ್ಕೋಸ್ಕರವಾಗಿ ಉಳಿಸ್ಕೊಳ್ತಾರಾ ಗೊತ್ತಿಲ್ಲ. ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಬೋಸರಾಜ್ ಅವರು ರಾಜು ಕ್ಷತ್ರಿಯ ಸಮುದಾಯದಿಂದ ಬಂದಿರೋರು, ಮತ್ತೆ ಸಣ್ಣ ನೀರಾವರಿ ಅವರ ಇದ್ದಾರಾ ಇಲ್ವೋ ಅನ್ನೋದೇ ಗೊತ್ತಾಗ್ತಿಲ್ಲ. ಅವರು ಸಚಿವ ಸಂಪುಟದಲ್ಲಿ ಇರುವಂತಹ ಆಕ್ಟಿವ್ನೆಸ್ ಅದು ಕಾಣಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರನ್ನ ಕೋಕ್ ಕೊಡಬೇಕು ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. RB ತಿಮ್ಮಾಪುರ SC ಸಮುದಾಯದಿಂದ, SC ಎಡಗೈ ಬಹಳ ಪ್ರಮುಖವಾಗಿ
ಆ ಸಮುದಾಯದಿಂದ ಬಂದಿರೋರು. ಅಬಕಾರಿ ಇಲಾಖೆಯಲ್ಲಿ ಆಗಿರುವಂತಹ ಒಂದಿಷ್ಟು ಚರ್ಚೆ, ಹಗರಣ ಇವೆಲ್ಲವೂ ಕೂಡ ಮುಂದಿಟ್ಕೊಂಡು ಅವರಿಗೆ ಕೋಕ್ ನೀಡ್ತಾರೆ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ರಹೀಂ ಖಾನ್ ಹಜ್ ಇಲಾಖೆ ಅವರನ್ನ ಕೋಕ್ ನೀಡ್ತಾರೆ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ಗೊತ್ತಿಲ್ಲ, ಸಲೀಂ ಕೂಡ ಬರಬೇಕು ಅನ್ನೋದು ಅವರಿಗಿದೆ, ಮತ್ತು ಯು ಟಿ ಖಾದರ್ ಅವರೆಲ್ಲರೂ ಕೂಡ ಆಗೋದಾದರೆ ಇವರಿಗೆ ಒಂದು ಸ್ಥಾನವನ್ನು ಬಿಟ್ಕೊಡ್ಬೇಕಾಗತ್ತೆ. ಜಮೀರ್ ಅಹಮದ್ ಅವರನ್ನಂತೂ ಕೋಕ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿದ್ರೆ ಸಿ ಎಂ ಸಿದ್ದರಾಮಯ್ಯವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರೋರು. ಹಾಗಾಗಿ ರಹೀಂ ಖಾನ್ ಅವರನ್ನ ಈ ಸ್ಥಾನದಿಂದ ಕೋಕ್ ಕೊಟ್ಟು ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರಿಗೆ ಕೊಡ್ತಾರಾ ಅಥವಾ ಅವರಿಬ್ಬರು ಆ ಸ್ಥಾನಕ್ಕೆ ಅಥವಾ ಆ ಹುದ್ದೆಗೆ ಒಪ್ತಾರಾ ಅನ್ನೋದು ಇಲ್ಲಿ ಪ್ರಶ್ನೆ. ಗೊತ್ತಿಲ್ಲ, ಅವರಿಬ್ಬರನ್ನ ಒಳಗೆ ತಗೊಂಡ್ರೆ ಯಾರಿಗೆ ಯಾವ ಹುದ್ದೆಗಳನ್ನು ಕೊಡ್ತಾರೆ ಅನ್ನೋದು ಕೂಡ ಪ್ರಶ್ನೆ. ಮತ್ತು ಈ ಹಜ್ ಇಲಾಖೆಗೆ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಕೂಡ ಗೊತ್ತೇ. ಮಧು ಬಂಗಾರಪ್ಪ ಇತ್ತೀಚಿನ ದಿನಗಳಲ್ಲಿ ಬಹಳ ಆ್ಯಕ್ಟಿವ್ ಆಗಿದ್ದಾರೆ. ಇಷ್ಟು ದಿವಸ ಇದಿರಲಿಲ್ಲ ಅವರು. ಶಿಕ್ಷಣ ಇಲಾಖೆಯಲ್ಲಿ ಏನಾದರೂ ಬದಲಾವಣೆ ಆಗಬೇಕು, ಅದಾಗಬೇಕು, ಇದಾಗಬೇಕು, ಶಿಕ್ಷಕರನ್ನು ತಗೊಳ್ತೇವೆ, ಹೌದು ಪಬ್ಲಿಕ್ ಸ್ಕೂಲ್ಗಳನ್ನು ಮಾಡ್ತೇವೆ ಅನ್ನುವ ಎಲ್ಲ ವಿಚಾರಗಳನ್ನು ಮಾಡ್ತಾ ಇದ್ದಾರೆ. ಈಡಿಗ ಸಮುದಾಯದಿಂದ ಬಂದಿರೋರು, ಈಡಿಗ ಸಮುದಾಯದಿಂದ ಹರಿಪ್ರಸಾದ್ ಅವರು ಕೂಡ ಇರೋ ಕಾರಣಕ್ಕೋಸ್ಕರವಾಗಿ, ಆಮೇಲೆ ಕಳೆದ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿರುವ ಕಾರಣಕ್ಕೋಸ್ಕರವಾಗಿ ಅವರಿಗೊಂದು ಭರವಸೆ ಕೊಟ್ಟಿರ್ತಾರೆ. ಹಾಗಾಗಿ ಅವರನ್ನು ಕರ್ಕೊಂಡು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಹುದ್ದೆಯನ್ನು ಕೊಟ್ಟಿದ್ರು. ಅವರ ಸಹೋದರರೇ ಆ ಹುದ್ದೆಗೆ ಕೊಟ್ಟಿರೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಯಿತು. ಈಗ ಆ ಭಾಗದಿಂದ ಶಿವಮೊಗ್ಗದಿಂದ ಒಂದು ಸಚಿವ ಸ್ಥಾನ ಇರಬೇಕು, ಯಡಿಯೂರಪ್ಪನವರ ಕುಟುಂಬದ ಎದುರು ಒಂದು ಸಚಿವ ಸ್ಥಾನ ಇರಬೇಕು ಕಾಂಗ್ರೆಸ್ನಲ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಅಲ್ಲಿ ಒಂದು ಸಚಿವ ಸ್ಥಾನ ಕೊಟ್ಟರು ಶಿವಮೊಗ್ಗದಲ್ಲಿ. ಈಗ ಅಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಒಂದು ಹಂತಕ್ಕೆ ನಾನು ಕೂಡ ಸಚಿವ ಸ್ಥಾನ ಆಗಬೇಕು, ನನಗೂ ಕೂಡ ನಾನು ಆಕಾಂಕ್ಷೆ ಅನ್ನುವುದನ್ನು ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಭಾರಿ ಓಡಾಡ್ತಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಅವರು. ಅದೆಲ್ಲವೂ ಕೂಡ ಹೈಕಮಾಂಡ್ ಗಮನ ಸೆಳೆಯುವುದಕ್ಕೆ ಅಂತ ಅನ್ಸುತ್ತೆ. ಸೊ ಇನ್ನು ಶಿವಾನಂದ್ ಪಾಟೀಲ್ ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರು, ಸಕ್ಕರೆ ಇಲಾಖೆಯಲ್ಲಿ ಆಗಿರುವಂತಹ ಹಗರಣಗಳ ಬಗ್ಗೆ ಮಾತನಾಡಿಲ್ಲ. ಒಂದಿಷ್ಟು ಚರ್ಚೆಗಳಾಯಿತು, ಅದೆಲ್ಲವೂ ಕೂಡ ಮಾತೇ ಆಡಿಲ್ಲ. ಅದಕ್ಕೋಸ್ಕರ ಶಿವಾನಂದ್ ಪಾಟೀಲ್ ಅವರನ್ನು ಕೈ ಬಿಡುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ವೆಂಕಟೇಶ್ ಪ್ರಿಯಾಪಟ್ನ ಒಕ್ಕಲಿಗ ಸಮುದಾಯದವರು, ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ನಾವು ಅದನ್ನು ಗಮನಿಸ್ತಾ ಹೋಗಬೇಕಾಗತ್ತೆ. ಶರಣ್ ಪ್ರಕಾಶ್ ಪಾಟೀಲ್ ಬಣಜಿಗ ಲಿಂಗಾಯತ ಸಮುದಾಯದಿಂದ ಬಂದಿರೋರು. ಇತ್ತೀಚೆಗೆ ಲಿಂಗಾಯತ ಸಮುದಾಯದ ಒಲವು ಕಾಂಗ್ರೆಸ್ನತ್ತ ಅನ್ನುವ ಚರ್ಚೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಆಯಿತು. ಸೊ ಇವರು ಬಣಜಿಗ ಲಿಂಗಾಯತ ಸಮುದಾಯದವರಾಗಿರೋದು ಮತ್ತು ಸೀನಿಯರ್ ಮೋಸ್ಟ್ ಲೀಡರ್ ಕಾಂಗ್ರೆಸ್ನಲ್ಲಿ. ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಬದಲಾವಣೆಗಳನ್ನು ತಂದಿಲ್ಲ ಅನ್ನುವಂಥ ಆರೋಪ ಇದೆ. ಆದರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಬಜೆಟ್ನಲ್ಲೂ ಕೂಡ ಘೋಷಿಸಿದರು, ಎಲ್ಲ ಜಿಲ್ಲೆಗಳಲ್ಲೂ ಮೆಡಿಕಲ್ ಕಾಲೇಜ್ ಇರಬೇಕು, ಮೆಡಿಕಲ್ ಹಾಸ್ಪಿಟಲ್, ಸರ್ಕಾರಿ ಹಾಸ್ಪಿಟಲ್ ಇರಬೇಕು ಅನ್ನೋದನ್ನು ಘೋಷಿಸಿದ್ರು. ಕೆಲವು ಕಡೆ ಅದನ್ನು ಮಾಡಿದ್ರು ಕೂಡ. ಸೊ ಬಟ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಶರಣ್ ಪ್ರಕಾಶ್ ಪಾಟೀಲ್ ಅಷ್ಟೊಂದು ಆ್ಯಕ್ಟಿವ್ ಇಲ್ಲ, ಅಥವಾ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ತರಬೇಕಾಗಿರುವಂತಹ ಬದಲಾವಣೆಯನ್ನು ತಂದಿಲ್ಲ ಅನ್ನುವಂಥ ಚರ್ಚೆ ಕೂಡ ಇದೆ. ಗೊತ್ತಿಲ್ಲ ಅವರನ್ನು ಬಿಡ್ತಾರಾ ಇಟ್ಕೊಳ್ತಾರಾ ಅನ್ನೋದು ಗೊತ್ತಿಲ್ಲ. ಸೊ ಇನ್ನು ಡಿ ಸುಧಾಕರ್ ಜೈನ ಸಮುದಾಯದ ಏಕೈಕ ಒಬ್ಬ ನಾಯಕ, ಸಾಂಖ್ಯಿಕ ಮತ್ತು ಯೋಜನೆಯ ಇಲಾಖೆಯಲ್ಲಿ ಇದ್ದಾರೆ. ಸೊ ಅವರನ್ನು ಬಿಟ್ಟರೆ ಜೈನ ಸಮುದಾಯವನ್ನು ಹೋಲಿಸಿಕೊಳ್ಳುವುದಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯವಾಗಿ ಇಲ್ಲಿ ಕಾಣಿಸುತ್ತೆ. ಇನ್ನು ಶರಣಬಸಪ್ಪ ದರ್ಶನಾಪುರ ರೆಡ್ಡಿ ಲಿಂಗಾಯತ ಸಮುದಾಯದವರು, ಅಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಕೂಡ ಬರಬೇಕು ಅನ್ನೋದನ್ನ ಬಹಳ ದೊಡ್ಡ ಆಸಕ್ತಿಯಿಂದ ಹೊಂದಿದ್ದಾರೆ. ಇವರನ್ನು ಕೊಟ್ಟು ಅವರನ್ನು ಒಳಗೆ ಹಾಕೊಂಡ್ರೆ ಈ ಹುದ್ದೆನ ಅವ್ರಿಗೆ ಕೊಡ್ತಾರಾ ಅಥವಾ ಬೇರೆ ಕೊಡ್ತಾರ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಂದ್ರೆ ಶಿವರಾಜ್, ನಾವು ಕನ್ಕ್ಲೂಡ್ ಮಾಡೋದಾದ್ರೆ ಈಗ ಒಂದ್ ಕಡೆ ರಾಜಣ್ಣ ಅವರು ಒಂದು ಫಿಸ್ಟ್ ಫ್ಯಾಕ್ಟರ್ ಕೊಡ್ತಿದ್ದಾರೆ, ನಾವು ಆಗ್ತೀವಿ ಅನ್ನೋದೊಂದು. ಈ ಕ್ರಾಂತಿ ಆದ್ರೆ ಇವ್ರಿಷ್ಟು ಜನ ಇನ್ನಾಗಬಹುದು, ಔಟ್ ಆಗಬಹುದು ಲೆಕ್ಕಾಚಾರ ಇದೆ. ಒಟ್ನಲ್ಲಿ ಕ್ರಾಂತಿ ಆಗುತ್ತಾ, ಲಕ್ಷಣಗಳು ಏನಾದ್ರು ಇದೆಯಾ, ಅಥವಾ ಬಿಹಾರ ಚುನಾವಣೆ ಆಗ್ಲಿ ಅನ್ನೋ ಒಂದು ಸ್ಟ್ಯಾಂಡರ್ಡ್ ಆನ್ಸರ್ ಅಲ್ಲೇ ನಿಂತಿದ್ದಾರ ಅಂತ. ಡಿನ್ನರ್ ಮೀಟಿಂಗ್ ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ರು. ಅಲ್ಲಿ ಒಂದಿಷ್ಟು ಚರ್ಚೆಗಳಾಯ್ತು ಅನ್ನೋದು, ಮತ್ತೆ ಕಾಂಗ್ರೆಸ್ನ ಇಂಟರ್ನಲ್ ಸೋರ್ಸ್ ಹೇಳುವ ಪ್ರಕಾರ ಬದಲಾವಣೆ ಆಗುತ್ತೆ ಖಚಿತ, ಆದ್ರೆ ಇಷ್ಟು ಬದಲಾವಣೆ ಆಗುತ್ತಾ ಇಲ್ಲೋದು ಗೊತ್ತಿಲ್ಲ. ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ಶಿಫಾರಸಿನ ಮೇಲೆ ಪ್ರಮುಖ ಕೆಲವೊಂದಿಷ್ಟು 4-5 ಹುದ್ದೆಗಳನ್ನ ಯಾರು ತುಂಬಾ ಲೇಜಿಯಾಗಿ ಅಂದ್ರೆ ಇಲಾಖೆಯನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇಲ್ಲ ಅನ್ನೋರನ್ನ ಬಿಟ್ಟು ಹೊಸಬರಿಗೆ ಅವಕಾಶ. ಒಂದು ಸಹಜವಾಗಿ ಸಿದ್ದರಾಮಯ್ಯನವರು ಒಂದಿಷ್ಟು ಜನರಿಗೆ ಭರವಸೆಯನ್ನು ಕೊಟ್ಟಿರ್ತಾರೆ, ಬಾ ಅಪ್ಪ ನನಗೊಂದು ಸಪೋರ್ಟ್ ಮಾಡು, ನಾನು ಮುಖ್ಯಮಂತ್ರಿ ಆಗ್ತೀನಿ, ನಿಮ್ಗೊಂದು ಏನಾದರೂ ಅವಕಾಶ ಮಾಡಿಕೊಡ್ತೀನಿ ಅನ್ನೋದನ್ನೆಲ್ಲ ಹೇಳಿರ್ತಾರಲ್ಲ. ಹಾಗಾಗಿ ಅವ್ರಿಗೆ ಕೊಟ್ಟಿರುವ ಮಾತುಗಳನ್ನು ಸಿದ್ದರಾಮಯ್ಯನವರು ಉಳಿಸ್ಕೊಳ್ಬೇಕು. ಮತ್ತೆ ಹೈಕಮಾಂಡ್ ಕೂಡ ಇಲ್ಲಿ ಆಗಿರುವಂಥ ಚರ್ಚೆಗೆ ಮತ್ತೆ ಒಂದಿಷ್ಟು ಬದಲಾವಣೆ ಆಗಬೇಕಲ್ವಾ. ಹಾಗಾಗಿ ಆ ಥರದ ಒಂದು ಸಚಿವ ಸಂಪುಟ ಬದಲಾವಣೆ ಸಾಧ್ಯತೆ ಇದೆ, ಆದರೆ ಮುಖ್ಯಮಂತ್ರಿ ಬದಲಾವಣೆ ಸಾಧ್ಯತೆ ಕಡಿಮೆ ಇಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಯಾಕೆ ಗೊತ್ತಾ, ಎಲ್ಲ ಸಚಿವ ಸಂಪುಟ ಬದಲಾವಣೆಗಳು ಅಂದ್ರೆ ಮುಖ್ಯಮಂತ್ರಿ ಅವರಿಗೆ ಬಿಟ್ಟಿರೋದು. ಹೈಕಮಾಂಡ್ ಒಂದು ಹೋಲ್ಡ್ ಇಟ್ಕೊಳ್ಳುತ್ತೆ, ಬಟ್ ಅಂದ್ರೆ ಸಿಎಂ ಸ್ಥಾನದಲ್ಲಿ ಯಾರು ಇರ್ತಾರೋ, ಸಿದ್ದರಾಮಯ್ಯ ಅಥವಾ ಇನ್ಯಾರೋ ಇರ್ತಾರೋ, ಅವರಿಗೆ ಬಿಟ್ಟಿರೋದು. ಅವರ ಶಿಫಾರಸಿನ ಆಧಾರದ ಮೇಲೆ ಸಂಪುಟ ಬದಲಾವಣೆ ಆಗುತ್ತೆ. ಸೊ ಹಾಗಾಗಿ
ಈ ಅವಧಿ ಪೂರ್ಣವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿದ್ದಾರೆ ಅನ್ನೋದನ್ನ ಹೈಕಮಾಂಡ್ ಪರೋಕ್ಷವಾಗಿ ಹೇಳಿದೆ ಅಂತ ಅನ್ಸುತ್ತೆ. ಎಸ್, ಥ್ಯಾಂಕ್ ಯು ಶ್ರೀರಾಜ್. ಇಷ್ಟೊತ್ತು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿ ಅದನ್ನ ವಿಮರ್ಶೆ ಮಾಡಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಸದ್ದು ಈಗಾಗಲೇ ದಿನದಿಂದ ದಿನಕ್ಕೆ ಆ ಕಾವು ಹೆಚ್ಚಾಗ್ತಿದೆ. ಆದರೆ ಬಿಹಾರದ ಚುನಾವಣೆಯ ನಂತರ ನವೆಂಬರ್ 14ನೇ ತಾರೀಕಿನಂದು ಬಿಹಾರದ ಚುನಾವಣೆಯ ಫಲಿತಾಂಶ ಹೊರಬರುತ್ತೆ. ಅದಾದ ಮೇಲೆ ಕಾಂಗ್ರೆಸ್ಸು, ಬಿಜೆಪಿ, JDS ಅಲ್ಲೂ ಕೂಡ ಕ್ರಾಂತಿಯ ಮಾತಿದೆ. ಮುಂದೆ ಏನಾಗುತ್ತೆ ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.